और मैं हूँ पतलू। जियो सिनेमा पर देखिए हमारे एपिसोड वो भी फ्री में। ಇಲ್ಲ ನಾನು ಶೂಟ್ ಮಾಡ್ಬಿಡ್ತೀನಿ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಈಗೀಗ ಅಪರಾಧಿಗಳು ಕೈಗೆ ಸಿಕ್ತಿಲ್ಲ, ಅದಕ್ಕೆ ಅವ್ರನ್ನ ಹಿಡಿಯೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅವನಿಗೆ ತುಂಬಾ ಕೋಪ ಬಂದಿದೆ, ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾನೆ, ತುಂಬಾನೇ ಕೋಪದಲ್ಲಿದ್ದಾನೆ. Why fear when Chingam is here? ನಾನು ಈ ರೀತಿ ಎಷ್ಟೋ ಪ್ರಾಣಿಗಳನ್ನ ಸರಿ ಮಾಡಿದ್ದೀನಿ. ಓಕೆ, ಹೆದರ್ಕೋಬೇಡ ದೊಡ್ಡಕ್ಕ, ನಾವು ಸಿಂಹ ಹುಲಿನ ಹಿಡ್ದಾಕ್ಬಿಟ್ಟಿದೀವಂತೆ. ಇನ್ನು ಈ ಪ್ರಾಣಿ ಯಾವ ಮಹಾ ಲೆಕ್ಕ ಎಡಗಲ್ ಬಿಸಾಕ್ಬಿಡ್ತೀವಿ. ಆ ಗೂಳಿ ತುಂಬಾನೇ ಕೋಪದಲ್ಲಿದೆ, ಓಡಿ. ನಾವು ಕಾಳಿ ಗಿಳಿ ಅಂದ್ರೆ ಹೆದರದೇ ಇಲ್ಲ. ಪ್ರಾಣಿಗಳನ್ನ ತಮ್ಮ ಮುಷ್ಟಿಲಿ ಹಿಡ್ಕೊಳ್ಳೋದಕ್ಕೆ ಮನುಷ್ಯ ಮಾಡೋ ಎಲ್ಲ ಟೆಕ್ನಿಕ್ ನಮಗ್ ಚೆನ್ನಾಗಿ ಗೊತ್ತು. ಅಯ್ಯೋ ನಿನ್ ಮಕ ಮುಚ್ಚ, ಮೊದ್ಲು ವಾಪಸ್ ಬರಲೇ, ಅದು ಗುರು ಗುಡ್ತೈತೆ. ಯಾವಾಗ ನಿನ್ಗೆ ಇರ್ತದ ಗೊತ್ತಿಲ್ಲ. ಮೊದ್ಲು ಯಾರಿಗೋ ಇಷ್ಟ ಆಗ್ತಿಲ್ಲ, ಕೋಣಕ್ಕ. ಅದಕ್ಕೆ ಕೊನೆಗಾಲ ಬಂದಿದ್ಯಾ, ಅದಕ್ಕೆ ನನಗೆ ಕೋಪ ಬರುತ್ತಿದೆ. ನೀವೇನು ಕೇಳಿ ಕನ್ವರ್ಲಾಲ್ಗಳ, ನೀವು ಅಷ್ಟೊಂದು ಬುದ್ಧಿವಂತರ. ನಿಮಗೆ ಬುದ್ಧಿ ಕಲಿಸ್ತೆ ಹೋದ್ರೆ ನಾನು ಕೋಣನೇ ಅಲ್ಲ. ಅಯ್ಯೋ ನಿನಗೇನೋ ಬುದ್ಧಿ ಬಂದಿಲ್ವೇನೋ, ಅದು ಯುದ್ಧಕ್ಕೆ ಕರಿತಾ ಇದೆ ಕಣ. ಸಮಾಸ ಬೇಕು ಅಂದ್ರೆ ನಿನ್ ಜೀವನ ಉಳಿಸ್ಕೋ. ಅಯ್ಯ ನಿನ್ನ ಕೋಣ ಎಲ್ಲಾದ್ರೂ ಯುದ್ಧದ ಕಾಳೆ ಊದುತ್ತೇನೋ. ಅಯ್ಯೋ ಕಬಡ್ಡಿ ಕಬಡ್ಡಿ, ಯಾರಾದ್ರೂ ಕಬಡ್ಡಿ ಬಿಟ್ಬಿಡೋದಲ್ಲ. ಗಾಡಿ ಗುರ್ರಾಯಿಸ್ತಾವನೆ, ಓಡ. ಮೋಟು, ಆ ಗಾಡಿ ಎಲ್ಲಿ ಹೋಯ್ತು ನೋಡು. ಗೊತ್ತಿಲ್ಲ, ಇಲ್ಲಂತೂ ಕಾಣಿಸ್ತಾನೆ ಸರ್. ಕಬಡ್ಡಿ ಅದು ನೀರೆಲ್ಲ ಹುಡುಕ್ತೀರಾ, ಕೆಳಗೆ ನೋಡ್ರು, ಅಲ್ಲೇ ಇದೆಯಲ್ಲ. ಅಯ್ಯೋ ಇಲ್ಲೇ ಬಂದ್ಬಿಡ್ತು. ಕಬಡ್ಡಿ ಅಯ್ಯಯ್ಯೋ, ಖಾಲಿ ಹೋಟೆಲ್ ಅಂತಲೇ ಓಡಲ್ಲ. ಏ ಯೋಚನೆ ಮಾಡೋ ಬೇಗ. ಪಾಪ ಅಯ್ಯೋ ನಂತಲೇ ಓಡಲ್ಲ ಅಂತ ಹೇಳ್ತಾನ. ಈ ಭೂಮಿ ಬಣ್ಣದ ಬುಗುರಿ, ಆ ಕೋಣನ ಚಾಟಿ ಕಣ. ಮುನ್ಸಮಣ್ಣ ಕಬಡ್ಡಿ, ನಾವಂತೂ ಫುಲ್ ಆಗಿ ಫಿಟ್ ಆಗಿಬಿಟ್ಟಿದೀವಿ. ಅಯ್ಯೋ ಮೋಟು, ನನ್ನ ಆಪ್ತ ಮಿತ್ರ, ನನ್ನ ಆಪ್ತ ರಕ್ಷಕ, ಏನಾಯ್ತಪ್ಪ ನಿನಗೆ? ಅಯ್ಯೋ ನಿನ್ ಮಕ ಮಚ್ಚ ಸುಮ್ನರಪ್ಪ. ಮೊದ್ಲು ಹಿಡ್ಕೊಳ್ಳೋದು ಹೇಳ್ಕೊಡ್ತಾ ಇದ್ದೆ, ಹಿಡ್ಕೊಂಡ್ಮೇಲೆ ಹೆಂಗ್ ಹೊಡಿಯೋದು ಅಂತ ಹೇಳ್ಕೊಡ್ತಿದ್ಯಾ ನೀನು. ಒಂದು ಬುಲ್ಲು ನಮ್ ಹಿಂದಿದ್ದೇನೆ ಬಿದ್ದ್ಬಿಟ್ಟಿದೆ ಅಣ್ಣ, ಕಾಪಾಡೋಣ. ನಮ್ಮಲ್ಲಿ ಹಿಗ್ಗ ಮುಗ್ಗ ಚಚ್ಚಾಗ್ಬಿಟ್ಟಿದೆ, ಅದು ತುಂಬಾ ಕೆಟ್ಟ ಪ್ರಾಣಿ ಕಣ. ಅಯ್ಯೋ ಕಾಪಾಡಿ. ಅಯ್ಯೋ ನೀವು ಡೋಂಟ್ ವರಿ ಮಾಡ್ಕೋಬೇಡಿ, ಪ್ರಾಣಿಗಳಿಂದ ತಪ್ಪಿಸ್ಕೊಳ್ಳೋದ್ರಲ್ಲಿ ನನ್ಗೆ 20 ವರ್ಷದ ಅನುಭವ ಇದೆ ಡಾಕ್ಟ್ರಣ್ಣ. ಅದಕ್ಕೆ ಮೆಟಲ್ ತರ ಏನಾದ್ರೂ ಹಾಕಕ್ಕಾಗತ್ತಾ ನೀವು? ಅಯ್ಯೋ ನೀವೇನು ಯೋಚನೆ ಮಾಡ್ಬೇಡ್ರಪ್ಪ ನನ್ನ ಆಪ್ತ ಮಿತ್ರರೇ. ನಾನೊಂದು ಕವಚ ಕೊಡ್ತಿದ್ದೆ, ಅದನ್ನ ಹಾಕ್ಬಿಡಿ, ಅದರ ತಲೆನೆ ಡಮಾರ್ ಅನ್ಬಿಡುತ್ತೆ. ಅಯ್ಯೋ ಸುತ್ತಮುತ್ತ ಎಲ್ಲೂ ಇಲ್ವಾ ಅದು? ನೀವ್ ಹಿಂಗೆ ಬಚ್ಚಿಟ್ಕೊಂಡು ಬರ್ತಾ ಇದ್ದೀರಾ, ಏನೋ ಕಡಸ್ ಕಟ್ಟೆ ಹಾಕ್ತಿವಿ ಅಂತ ಆಗಲೇ ಬೊಗಳೆ ಬಿಡ್ತಾ ಇದ್ರಿ, ಈಗ ಹಿಂಗ್ ಬರ್ತಾ ಇದ್ದೀರಾ? ನಿಮ್ಮ ನೋಡಿದ್ರೆ ಟವರು ಇಲ್ಲ ಪವರು ಇಲ್ಲ ಅನ್ನಿಸ್ತಾ ಇದೆಯಲ್ಲ. ನಾನು ಹೇಗೆ ಓಡ್ಲಿ, ಇದನ್ನ ಹಾಕೊಂಡು ಓಡಕ್ ಆಗ್ತಾನೆ ಇಲ್ಲ. ಕಾಪಾಡಿ, ಯಾರಾದ್ರೂ ಕಾಪಾಡಿ ಪ್ಲೀಸ್. ಅಯ್ಯಯ್ಯೋ ಬಿದ್ದಾಯ್ತು, ಅಯ್ಯಯ್ಯೋ ಬಿಡ್ತಾ ಇದೆ. ಅಯ್ಯೋ ಪೊಲೀಸನ್ ಕರೆಯೋಣ ಅಂದ್ರೆ ಅವ್ನು ಈಗ ತಾನೇ ಮಾಂಜ ತಿನ್ಕೊಂಡು ಹೋಗೋನೆ, ಅವನೆಲ್ಲ ಬರ್ತಾನೆ. ದೇವ್ರನ್ನ ಧ್ಯಾನ ಮಾಡೋ, ಅವನೇ ಬಂದು ಕಾಪಾಡ್ಬೇಕು ನಿನ್ನ.
ಮುನ್ಸಮಣ್ಣ ನಿಮ್ ಪ್ಲಾನ್ ಎಲ್ಲ ಟುಸ್ಸಾಗೋಯ್ತಣ್ಣ. ಅಯ್ಯೋ ಡಾಕ್ಟರ್ ಮುನ್ಸ್ವಾಮಿ ಮೋಟು ಏನಾದ್ರು ಬನ್ನ ಬರ್ಲಿಲ್ವಲ್ಲಪ್ಪ. ಹಂಗಾರ ಮೇಲೆ ಇರ್ಬೇಕು. ಕಾಪಾಡೆ. ಬನ್ನಲ್ಲ. ನಾನ್ ನಿಮ್ಮನ್ನ ಕಾಪಾಡಕ್ ನೋಡಿದ್ರೆ ನೀವ್ ಮೈ ಮೇಲೆ ಬಿದ್ದು ನಮ್ಮನ್ನ ಸಾಯ್ಸಕ್ ನೋಡ್ತಿದಲ್ಲಪ್ಪ. ಸೊಂಟ ಮುರಿದಾಕ್ಬಿಟ್ಟಲ್ಲ ನಂದು. ಅಯ್ಯೋ ಹೋಗಿ ಹಾಕೊಂಡಿರೋ ನನ್ನ ಪೇಷಂಟ್ ಮೇಲೆ ಆಣೆ ಇನ್ಯಾವತ್ತೂ ನಿನಗೆ ಸಹಾಯ ಮಾಡಲ್ಲ. ದೊಡ್ಡಣ್ಣ ಕಾಪಾಡೋಣ. ಅದ್ ಮಾತ್ರ ನಾನು ಬಿಡಲ್ಲ ಇವತ್ತು. ಯಾಕ ಗೊತ್ತಿಲ್ಲ, ನಾನು ಇದನ್ನೇ ಒದ್ದಾಡ್ತಾ ಇದೆ ಅಣ್ಣ, ಬರ್ತಾನೆ ಇದೆ. ಯೋಚನೆ ಮಾಡ್ಬೇಡ ನನ್ನ ಆಪ್ತ ಮಿತ್ರ. ಮೊದಲು ಹೋಗಿ ಆ ಡ್ರಮ್ಮಲ್ಲಿ ಬಚ್ಚಿಟ್ಕೋ. ನಾನು ಕರೆಯೋ ತನಕ ನೀನು ಬರಬಾರ್ದು ಅಷ್ಟೇ. ನೀನ್ ಬಾಂಡ್ಲಿ ತಲನೇ ತೋರಿಸ್ಬೇಡ. ಆಗ್ಲಣ್ಣ. ಅಯ್ಯ ಡಾಕ್ಟರ್ ಮುನ್ಸ್ವಾಮಿ ಕೋಣ ಬಂತ. ಕೋಣ ಇವರು ಡಾಕ್ಟರ್ ಮುನ್ಸ್ವಾಮಿ ಅಂತ. ಇವರು ಕೋಣ, ಇವರು ಬಚ್ಚಲ್ ಮಕ್ತವ್ರು. ಕೋಣ ಮೋಟು ಇಲ್ಲಿ ಇಲ್ಲ, ಗೊತ್ತಾಯ್ತಾ? ಅಯ್ಯ ಈ ಜಾಗನೇ ಸೇಫ್. ಅಯ್ಯಪ್ಪ ನಿನ್ ಫೋರ್ಸ್ ನೋಡ್ತಾ ಇದ್ರೆ ನಾನು ಇಲ್ಲಿಂದ ಎಸ್ಕೇಪ್ ಆಗೋದು ಒಳ್ಳೇದು ಅನ್ಸುತ್ತೆ. ಓಡ್ರು. ಅಯ್ಯೋ ಓಡೋದ್ರಲ್ಲಿ ನನ್ಗೆ 20 ವರ್ಷದ ಅನುಭವ ಇದೆ. ಅಯ್ಯೋ ಪತ್ಲು ಇದ್ಯಾಕೋ ನಮ್ಮನ್ ಕುಂಭಕ್ಕ ಹಿಂದಿಂದನೇ ಓಡ್ ಬರ್ತಾ ಇದೆ. ನಾನು ಏನ್ ಪಾಪ ಮಾಡಿದ್ನು? ಅಯ್ಯೋ ಇದು ಗೊತ್ತಾಗಿದೆ ಅನ್ಸುತ್ತೆ. ನಾವು ಮೋಟುನ ಬಚ್ಚಿಟ್ಟಿದೀವಿ ಅಂತ. ಓ ಮೈ ಗಾಡ್, ದೇವ್ರೇ ಕಾಪಾಡಿ. ನೀನ್ ಸೋಲ್ತೀಯಾ ಇಲ್ಲ ಅವನ್ನ ಬಿಡ್ತೀಯಾ? ತೀರ್ಮಾನ ನಿನಗ್ ಬಿಟ್ಟಿದ್ದು. ಹೇಳ್ತಿರ್ತದೆ ಆ ಡ್ರಮ್ ಮಾಡ್ಗವ್ನೆ. ಕಾಪಾಡೆ, ಯಾರಾದ್ರೂ ಕಾಪಾಡೆ, ಇಲ್ಲೂ ಬಂದ್ಬಿಡ್ತದ. ಅಯ್ಯಯ್ಯೋ ಕಾಪಾಡೆ, ಅಯ್ಯಯ್ಯೋ ಕಾಪಾಡೆ, ಯಾರಾದ್ರೂ ಕಾಪಾಡಿ. ಕಾಪಾಡಿ, ಗೋಳಿ ಹೊಡ್ಸ್ಕೊಂಡ್ ಬರ್ತಾ ಇದೆ. ಕಾಪಾಡಿ. ಅಯ್ಯಯ್ಯೋ ಅಯ್ಯಪ್ಪ. ಕಾಪಾಡಿ. ಚಿಂಗಂ ಸರ್ ಮೋಟುನ ಕಾಪಾಡಿ. ಅವನು ಪ್ರಾಣಾಪಾಯದಲ್ಲಿದ್ದಾನೆ. ಅಯ್ಯಯ್ಯೋ ಯಾರ ಜೀವಕ್ಕೆ ಅಪಾಯ ಇದೆ ಅದನ್ನ ಮೊದಲು ತಿಳ್ಕೊ. ಹಿಂದೆ ನೋಡು, ಗಾಳಿ ನಮ್ ಹಿಂದೆ ಬರ್ತಿಲ್ಲ ತಾನೇ? ನೋಡ್ದ್ಯಾ? ಹಿಂದೆ ನೋಡ್ಲಪ್ಪ, ಹಿಂದೆ ಮುಂದೆ ಎಲ್ಲ ಬರೀ ಅವನ ಕೋಣನೆ ಕಾಣ್ತಾನೆ. ಇಲ್ಲ. ಯೋಚಿಸ್ಬೇಕು ಫ್ರೆಂಡ್ಸ್. ಇವತ್ ನಾವೆಲ್ಲರೂ ತುಂಬಾ ಧೈರ್ಯದಿಂದ ಕೆಲಸ ಮಾಡ್ಬೇಕು. ಯಾರು ಹೆದರ್ಕೋಬಾರ್ದು. ನಾವು ಮನುಷ್ಯರು. ಈ ಮನುಷ್ಯ ಪ್ರಾಣಿ ಅದೇ ಆ ಮನುಷ್ಯ ಪ್ರಾಣಿ ಭೂಮಿ, ನೀರು, ಆಕಾಶ ಎಲ್ಲದನ್ನು ತನ್ನ ವಶ ಪಡಿಸ್ಕೊಂಡ್ಬಿಟ್ಟಿದೆ. ನಾವೊಂದು ಪ್ರಾಣಿ ನೋಡಿ ಹೆದರ್ಬಾರ್ದು. ಅವಳನ್ನ ತಿವ್ದು ಹೊಡೆದು ನನಗೊಂದು ಗತಿ ಮಾಡಾಕ್ಬಿಟ್ಟಿದ್ದಾರೆ ಗೊತ್ತಾ ಫ್ರೆಂಡ್ಸ್. ಏನಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್. ನೀವೇನಾದ್ರೂ ನನಗೆ ಹೆಲ್ಪ್ ಮಾಡ್ಲೇಬೇಕು. ಏನಾದ್ರೂ ಮಾಡಿ ಪ್ಲೀಸ್. ಇಲ್ಲಿದ್ರೆ ನನ್ನ ಗತಿ ಆಗ್ಬಿಡ್ತೀನಿ. ಇಲ್ಲಿ ನೋಡ್ ಮಟು, ನನ್ಗೆ ಅದನ್ನ ಹಿಡಿಯೋದ್ರಲ್ಲಿ 20 ವರ್ಷದ ಅನುಭವ ಇದೆ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್. ನಿಜವಾಗ್ಲೂ ಎಂಪಾಸಿಬಲ್. ಹಿಡಿದು ಬಿಟ್ಟೆ ಅದನ್ನ. ಬಿಡ್ಬೇಡಿ. ತುಂಬಾ ಕೊಡೆ ಕೊಡ್ತಾನೆ ನಮ್ಮನ್ನೆಲ್ಲ. ಕೋಣ ಹಿಡಿಯಿರಿ. ಈಗ ನಾವೊಂದು ಕೆಲಸ ಮಾಡೋಣ. ಈ ಮರದ ಹತ್ರ ಒಂದು ಹಳ್ಳ ತೋಡೋಣ. ಹಳ್ಳದ ಹತ್ರ ಇದನ್ನ ಇಟ್ಟಿರೋಣ. ಆ ಕೋಣ ಬರುತ್ತೆ. ಆ ಕೋಣ ಬಂದು ಅದನ್ನು ಮುಟ್ಬೇಕು. ಅಷ್ಟರಲ್ಲಿ ನಾವು ಇದನ್ನ ಸೈಡ್ ತೆಗೆದಿಟ್ಬಿಡೋಣ. ಆಗ ಕೋಣ ಬಂದು ಕೆಟ್ಟದೊಳಗ್ ಬೀಳುತ್ತೆ. ಹೆಂಗಿದೆ ನನ್ನ ನಡೆಯ? ಏನೋ ಎಡವಟ್ಟು. ಇವರೇನೋ ಪ್ಲಾನ್ ಮಾಡ್ತಾ ಇದ್ದಾರೆ. ನನಗೆಲ್ಲ ಗೊತ್ತಾಯ್ತು. ಇವರೇ ನನ್ನ ಕೋರಿ ಅನ್ಕೊಂಡಿದ್ದಾರ. ನಾನು ಕೋಣ. ಈಗ ನೋಡ್ತೀನಿ ನೀವು ನಾನು. ಕಮಾನ್ ಧೈರ್ಯ ಇದ್ರೆ ಬಾ. ಅಯ್ಯೋ ಬರ್ತಾನೆ ಇದೆಯಲ್ಲಪ್ಪ. ಅದಕ್ಕೆ ಗೊತ್ತಿಲ್ಲ
ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್ ಅಂತ. ನಿಜವಾಗ್ಲೂ ಎಂಪಾಸಿಬಲ್. ಭಗವಂತ ಕೊಡಬೇಕು ಅನ್ಕೊಂಡ್ರೆ ಎದೆ ಮೇಲೆ ಒತ್ತು ಕೊಡ್ತಾನೆ. ಇದು ನನ್ನ ಸಮಯ. ಪತ್ಲು ನನಗೂ ಗಾಳಿಪಟ ಹಾರಿಸ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಣೋ. ಅಯ್ಯೋ, ನಾಳೆ ಸಂಕ್ರಾಂತಿ ಅಲ್ವೇನೋ? ನಾಳೆನೆ ಗಾಳಿಪಟ ಹಾರಿಸೋ ಸ್ಪರ್ಧೆ ಇದೆ. ಎಲ್ರು ಅದರದೇ ತಯಾರಿದ್ದಾರೆ. ನನಗೂ ತುಂಬಾ ಆಸೆ ಆಗ್ತಾ ಇದೆ. ಏನಾದ್ರು ಮಾಡಬಿಟ್ಟು. ಖಾಲಿ ಹೊಟ್ಟೆಲ್ಲ ತಲೆನೇ ಓಡೋದಿಲ್ಲ ಪತ್ಲು. ನೀನೇ ಏನಾದ್ರು ಯೋಚಿಸೋ. ಐಡಿಯಾ! ಜನರು ಕಿತ್ತೋದ್ ಗಾಳಿಪಟನೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದರಿಂದ ಅವ್ರನ್ನೇ ಸಲ್ಲಿಸ್ಬಿಡೋಣ. ಐಡಿಯಾ ಸಖತ್ತಾಗಿದೆ. ಅಲ್ಲೋಡು, ಯಾವ್ದೋ ಗಾಳಿಪಟ ಬೀಳ್ತಾ ಇದೆ. ಎಡಿ ಪತ್ಲು. ಬಾಕ್ಸರ್ ಅಣ್ಣ, ದಾರಿ ಅಣ್ಣ ತಪ್ಪಾಗೋಯ್ತು. ನಾವು ಆ ಬೀಳ್ತಾ ಇರೋ ಗಾಳಿಪಟ ನೋಡ್ತಾ ಇದ್ವಿ, ಅದಕ್ಕೆ ಆಕ್ಸಿಡೆಂಟ್ ಆಯ್ತು. ಗಾಳಿಪಟ ಹಾರಿಸೋದು ನನಗೂ ಇಷ್ಟ. ಆದ್ರೆ ಅದು ನಡ್ಕೊಳ್ಳೋದಕ್ಕೆ ನೀವು ಹಿಂಗೆ ರೋಡ್ನಲ್ಲಿ ಓಡಾಡ್ತಾ ಇದ್ರೆ ಹಿಂಗೆ ಇನ್ನೊಬ್ರಿಗೆ ಆಕ್ಸಿಡೆಂಟ್ ಆದ್ರೆ ಅವ್ರಿಗೆ ನೋವಾಗೋದಿಲ್ವಾ? ಏಟ್ ಬಿದ್ರೆ ಕೆಂಪ್ಗಿರೋ ಕಣ್ಣು ನೀಲಿ ಆಗ್ಬಿಡುತ್ತೆ. ಅಯ್ಯ, ನಮ್ ಕಣ್ಣು ಚೆನ್ನಾಗಿದೆಯಲ್ಲ, ಕೆಂಪಿಗೆ ನೀಲಿಗೆ ಹೆಂಗಾಗುತ್ತೆ? ಅದು ನಾನ್ ತೋರಿಸ್ತೀನಿ. ಏನು ಈ ಕಲರ್ ಬಂದಿಲ್ವಾ? ಆಯ್ತಣ್ಣ, ಕೆಂಪು ಆಯ್ತು, ನೀಲಿನೇ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಇವಾಗ ನಾನು ಏನು ಹೇಳ್ಕೊಟ್ಟೆ? ಗಾಳಿಪಟ ಹಿಡಿಯೋದಕ್ಕೆ ನಾವೀಗ ರೋಡಲ್ಲಿ ಡಿಕ್ಕಿ ಹೊಡ್ಕೊಂಡು ಹೋಗ್ಬಾರ್ದು ಅಂತ. ನನ್ ಕೈ ಹಿಡ್ಕೋ, ನಾನು ಹಿಂಗೆ ಮುಂದೆ ಕೈ ಮಾಡ್ತೀನಿ. ಅಯ್ಯೋ, ನೀನ್ ಮುಂದೆ ಹೋಗಪ್ಪ, ನಾನು ನಿನ್ ಕೈ ಹಿಡ್ಕೊಂಡಿದ್ದೀನಲ್ಲೋ. ಕನ್ನಡ ನಾಡಿನ ವೀರ ರಮಣೀಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಆಹಾ, ಬಾಕ್ಸರಣ್ಣ, ನೀನ್ ಯಾಕಣ್ಣ ಮರದ ಕೆಳಗೆ ಬರಕೋದೆ? ಅದ್ಯಾವ್ದೋ ಚರಿತ್ರೆ ಹೇಳ್ತಾ ಇದ್ದೆ, ಅದನ್ನ ಹೇಳ್ಕೊಂಡು ಸೈಡ್ಗೆ ಹೋಗೋದಲ್ವಾ? ಯಾಕೆ ನಮ್ ಕೈಲಿ ಸಿಗಾಕಂಡೆ? ಸಾರಿ ಬಾಕ್ಸರಣ್ಣ, ನಮಗ್ ಕ್ಷಮಿಸ್ಬಿಡಿ. ನಾವ್ ಬೇಕಂತ ಹಿಂಗೆಲ್ಲ ಮಾಡ್ತಾ ಇಲ್ಲ ಪ್ಲೀಸ್. ಅಯ್ಯೋ, ತಪ್ಪು ಒಪ್ಪು ಹೇಳೋದಕ್ ನಾವ್ಯಾರಪ್ಪ? ಎಲ್ಲ ಭಗವಂತನ ಇಚ್ಛೆ ಅಲ್ವಾ? ಅವನು ಹೇಳ್ದಂಗೆ ನಡೆಯೋದು. ಅಯ್ಯೋ, ಎಂತ ಮಾತು ಹೇಳ್ದಣ್ಣ ನೀನು. ಅಪರೂಪಕ್ಕೊಂದು ಒಳ್ಳೆ ಮಾತಾಡ್ಬಿಟ್ಟೆ. ಎಲ್ಲ ಅವನು ಹೇಳ್ದಂಗೆ ನಡೆಯೋದಲ್ವಾ? ನಮ್ ಕೈಲಿ ಏನಿದೆ? ಅಯ್ಯೋ ನನ್ನ ಆತ್ಮೀಯ ಸ್ನೇಹಿತರೆ, ಕೊಂಬೆ ಮೇಲಿಂದ ಕೆಳಗೆ ಬೀಳೋದು ಸಹಜ. ಆದ್ರೆ ಆ ಕೊಂಬೆ ಮೇಲೆ ಕೂತ್ಕೊಂಡವ್ರು ಕೆಳಗಿಂದ ಮೇಲೆ ಕಾರ್ತಾರಲ್ಲ, ಅದೇ ವಿಚಿತ್ರ. ಗುರು, ನಾವ್ ಮೇಲಿಂದ ಕೆಳಗಡೆ ಬೀಳ್ಬಹುದು, ಆದ್ರೆ ಕೆಳಗಡೆಯಿಂದ ಮೇಲೆ ಕೆಂಗೂರು ಹೋಗ್ತಿವಿ. ಇದ್ ನನಗೆ ಅರ್ಥನೇ ಆಗ್ತಿಲ್ಲ ಗುರು. ಈಗ ನಾನು ಅರ್ಥ ಮಾಡ್ತೀನಿ. ಅಯ್ಯೋ, ಈಗ ಗೊತ್ತಾಯ್ತಾ? ಅಯ್ಯಪ್ಪ, ಬರುತ್ತೆ ನನ್ ಗಾಳಿಪಟ ಹಿಡಿಯೋದಕ್ಕೆ ಹೋಗ್ಬಾರ್ದಪ್ಪ. ಪಟ ಪಟ ಹಾರು ಗಾಳಿಪಟ, ಪಟ ಪಟ ಹಾರು ಗಾಳಿಪಟ, ಪಟ ಪಟ ಹಾರು ಗಾಳಿಪಟ, ಪಟ ಪಟ ವಾಸಿಸ್ ಗಾಳಿಪಟ. ಅಯ್ಯೋ ಶರಣ ತಂದೆ, ತಲೆ ಬಾಗಿದೆ ತಂದೆ. ನನಗೆಲ್ಲ ಅರ್ಥ ಆಯ್ತು. ನೀನ್ ಹೆಂಗ್ ಕಲರ್ ಮಾಡ್ತೀಯ ನಮ್ಮನ್ನ ಅಂತ. ನಿನ್ನಿಂದ ತಪ್ಪಿಸ್ಕೊಳಕ್ ಆಗಲ್ಲ ಅಂತ ಗೊತ್ತು. ಹೆಂಗ್ ತಪ್ಪಿಸ್ಕೋಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಇದಕ್ಕೇನಾರು ಒಂದು ಐಡಿಯಾ ಕೊಡು ತಂದೆ. ಓಡೋಗ ಐಡಿಯಾನ? ಅದು ನಾನು ಹೆಂಗ್ ಕೊಡ್ಲಿ? ಹಿಂಗೆ. ಅಯ್ಯೋ, ನಿಮ್ ಮಕ್ಕ ಮುಚ್ಚ, ಒಂದ್ ಪಂಚೋಡಕ್ ಟೈಮ್ ಕೊಡ್ರು. ಬಸ್, ಈ ಕದ್ದಿರೋ ವಜ್ರನ ನೀವು ಹೆಂಗೆ ಈ ಕಡೆಯಿಂದ ಆ ಕಡೆ ರವಾನೆ ಮಾಡ್ತೀರಾ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಆ ಇನ್ಸ್ಪೆಕ್ಟರ್ ಚಿಂಗಮು 4 ಕಡೆನೂ ನಾಕಾಬದ್ದಿ ಹಾಕಿದ್ದಾನೆ ಅಲ್ವೇನ ನಂಬರ್ 2? ಈ ವಜ್ರನ ನಾವು ನಗರದಾಚೆ ಹೋಗಿ ನಮ್ ಬ್ರೋ ಶಾನ್ಗೆ ಇವತ್ತೇ ಕೊಟ್ಬಿಡ್ಬೇಕು. ಏನಾದ್ರೂ ಪ್ಲಾನ್ ಮಾಡ್ರು. ನನಗೊಂದು ಒಳ್ಳೆ ಐಡಿಯಾ ಹೊಳಿತು. ಈ ಡೈಮಂಡ್ ನ ಒಂದು ಗಾಳಿ ಪಟ್ಟೆ ಕಟ್ಬಿಟ್ಟು ನಗರದಾಚೆವರೆಗೂ ಹಾರಿಸಿ ಬೇಡಿಸ್ಬಿಡೋಣ. ಆಗ ನನ್ನ ತಮ್ಮ ಈ ವಜ್ರವನ್ನ ಪಡ್ಕೋತಾನೆ. ಆನೆ ಮತ್ತೆ ಚಿಂಗಮ್ಗೆ ಇದ್ರ ಸುಳಿವೆ ಇರೋದಿಲ್ಲ. ನಾನ್ ತಂದಿರೋ ಈ ಗಾಳಿಪಟ ಚೈನಾ ಮೇಡು ಮತ್ತೆ ರಿಮೋಟ್ ಕರೆಂಟ್ ಫೀಡ್.
ಮತ್ತಿದ್ರೆ ಮುಂದೆ ಎಲ್ರು ದಾಡ್ರು. ಇವ್ನೇನೋ ಗೋಲ್ಮಾಲ್ ಮಾಡ್ತಾ ಇದ್ದಾನೆ, ಈಗ್ಲೇ ನೋಡ್ತೀನಿರೋ. ಮೋಟು ಮನೆಗೆ ಹೋಗಿ ಮಲ್ಕೋ, ಯಾಕಂದ್ರೆ ಡಾನ್ ಗಾಳಿಪಟ ಕಟ್ ಮಾಡೋದು ಸಾಧ್ಯನೇ ಇಲ್ಲ. ಇವನ್ ಗಾಳಿ ಮಾತ್ಗೆ ನಾವು ಗಾಳಿ ಪಟದಲ್ಲೇ ಉತ್ತರ ಕೊಡ್ಬೇಕು ಕಣ. ಗಾಳಿಪಟ ಕತ್ತರಿಸೋದ್ರಲ್ಲಿ ನನ್ಗೆ 20 ವರ್ಷದ ಅನುಭವ ಇದೆ. ಈಗ ನೋಡ್ತಾ ಇರಿ. ಅಯ್ಯ ಅಯ್ಯ ರಾಮ. ಅಯ್ಯೋ ನಿನ್ ಮಕ್ಕ ಮುಚ್ಚ ಸರಿಯಾಗಿ ಮಾಂಜಿ ಹಾಕಕ್ಕೂ ಬರಲ್ವಲ್ಲ. ಮೋಟು ಏನಾದ್ರು ಮಾಡಪ್ಪ ನೀನು. ನಾನು ಏನೋ ಮಾಡ್ಲೆ, ಖಾಲಿ ಹೊಟ್ಟೆಲ್ಲಂತಲೇ ಓಡೋದಿಲ್ಲ. ನೀನೇ ಏನಾದ್ರೂ ಯೋಚನೆ ಮಾಡಪ್ಪತ್ಲು. ಲೇ, ನಾನು ಈ ಡಾನ್ನ ಗಾಳಿಪಟ ನೋಡ್ತಿದ್ದಂಗೆ ಡಾಕ್ಟರ್ ಮುನ್ಸ್ವಾಮಿಗೆ ಫೋನ್ ಮಾಡಿದ್ದೀನಿ. ಅವನ್ ಗಾಳಿಪಟ ತಗೊಂಬತ್ತವನೆ, ಅದರಿಂದನೇ ಉತ್ತರ ಸಿಗುತ್ತೆ. ನೋಡ್ತಾ ಇರೋ, ಇನ್ನೇನ್ ಬರ್ತಾ ನೋಡು. ಮೋಟು ನನ್ನ ಆಪ್ತ ಮಿತ್ರ, ನನ್ನ ಆಪ್ತ ರಕ್ಷಕ. ನೋಡು, ಪತ್ಲು ಫೋನ್ ಮಾಡ್ತಿದ್ದಂಗೆ ನಾನು ಹೀಗೆ ಸ್ವಯಂ ಠಪಕ್ಕತ್ ಬಂದಿದ್ದೀನಿ. ಎಷ್ಟು ದೊಡ್ಡ ಗಾಳಿಪಟ! ಅಯ್ಯೋ, ಇದೇನು ಅಷ್ಟು ದೊಡ್ಡದಲ್ಲ ಕಣೋ. ಈ ಗಾಳಿಪಟದ ಜೊತೆ ಒಬ್ಬ ಮನುಷ್ಯ ಕೂಡ ಮೇಲೆ ಹಾರ್ಕೊಂಡು ಹೋಗ್ಬೋದು. ಇದ್ರ ಜೊತೆ ಹಾರಾಡೋದು ಅಂದ್ರೆ ಎಂತ ಮಜಾ ಗೊತ್ತಾ? ಇದು ಡಮ್ ಅನ್ನೋದು ಇಲ್ಲ, ಕಟ್ಟಾಗೋದು ಇಲ್ಲ. ಯಪ್ಪ, ಏನೋ ಡಾಕ್ಟರ್ ಮುನ್ಸ್ವಾಮಿ ಅವರೇ, ನಿಮ್ಮನ್ನು ಹೊಗಳಬೇಕೋ ಏನು ಗೊತ್ತಾಗ್ತಿಲ್ಲ. ಅಯ್ಯೋ ಸುಮ್ನರಪ್ಪ, ಮೊದ್ಲು ಇದನ್ನ ಆ ಕಡೆ ತಗೊಂಡೋಣ ಬಾ, ಮೇಲೆ ಕಾರ್ಸೋಣ. ಆಮೇಲೆ ಫುಲ್ಲು ನಾವು ರಿಮೋಟ್ ಅಲ್ಲೇ ಕಂಟ್ರೋಲ್ ಮಾಡೋಣ. ಈ ಬಟನ್ ಅದಕ್ಕೆ ಬಿಟ್ರೆ ಗಾಳಿಪಟ ಬೇರೆ ಕೊಡುತ್ತಾ? ಏನ್ ಮಾಡ್ತಿದ್ಯೋ? ಅಯ್ಯೋ, ಇಳಿಸ್ರ ಕಡೆಗೆ ನೇತಾಡಕ್ ಮಾಡ್ಬಿಟ್ಟಿದ್ದೀರಲ್ಲ. ಅಯ್ಯೋ ಏನಪ್ಪ ಇದು, ಯಾಕೋ ನಿನ್ ಬಟನ್ ಒತ್ತದೆ? ಇದನ್ನ ನಾನು ಕಂಟ್ರೋಲ್ ಮಾಡಕ್ಕೆ ಬರಲ್ವಲ್ಲೋ, ನಾನೇ ಇನ್ನು ಕಲಿತಾ ಇದ್ದೀನಿ. ಏನಪ್ಪ ಮಾಡೋದೀಗ? ಅಯ್ಯೋ ರಾಘವೇಂದ್ರ, ನೀ ಮೌನವಾದರೆ ನನ್ನ ಗತಿ ಏನೋ. ಈ ಭೂಮಿ ಬಣ್ಣದ ಬುಗುರಿ ಆಸುವನೇ ಬೆಳೆದು. ಅಯ್ಯಪ್ಪ, ನಡ್ಕೊಂಡು ಹೋಗೋದು ಕಷ್ಟ, ಕಾರಲ್ಲಿ ಹೋಗೋದು ಕಷ್ಟ. ಈ ಮೋಟು ಪತ್ಲು ಕೈಲಿ ಬಚಾವಾಗೋದು ತುಂಬಾ ಕಷ್ಟ. ಏನಪ್ಪ ಮಾಡ್ಲಿ ನಾನು? ಕೆಟ್ಟಾಗೋಯ್ತು. ನಾನು 1 ಕೋಟಿ ಡೈಮಂಡು ಹೋಗ್ರ ಪಟ ಹಿಡ್ಕೊಂಡ್ರು ಬದಲು. 1 ಕೋಟಿ ವಜ್ರನ ಲೇ, ಆ ಗಾಳಿಪಟ ಹಿಡ್ಕೊಳ್ರು. ಆ ವಜ್ರ ತಗೊಂಡು ನಾವು ಚಿಂಗಂ ಸಾಹೇಬ್ರು ಕೊಡ್ಬೇಕು. ಯಾರು ಮುಟ್ಟಾಡ್ರು ಚಿಂಗಂಗೆ ಫೋನ್ ಮಾಡ್ರ. ನಾನೇನು ಸಂಜೆ ಹೊತ್ತಿಗೆ ಇದನ್ನ ವಾಪಸ್ ಕೊಟ್ಬಿಡ್ತೀನಿ ನಿಮ್ಗೆ. ಅಯ್ಯಯ್ಯೋ, ಅಯ್ಯೋ, ಯಾರಾದ್ರೂ ಕಾಪಾಡಿ ನನ್ನ. ಕಾಪಾಡಿ. ಗಮ ಗಮ ವಾಸನೆ. ಇವ್ನ ಮಕ್ಕ ಮುಚ್ಚ ಅಲ್ಲವನಲ್ಲಪ್ಪ, ಗಾಡಿ ಯಾರು ಓಡಿಸ್ತಾ ಇರೋದ? ಅಯ್ಯೋ ಪತ್ಲು ಹಿಡ್ಕೊಳ್ಳೋ, ಗಾಡಿ ಹಿಡ್ಕೊ ಬೇಗ. ನೋಡು, ಅಲ್ಲೋಡು, ಆ ಬಟನ್ ಒತ್ಬಿಡು. ನಾವೆಲ್ಲ ಮೇಲಕ್ಕೆ ಹೋಗಿ ಬಟನ್ ಹಿಡ್ಕೊಂಡ್ಬಿಡ್ತೀವಿ. ಅಯ್ಯಯ್ಯೋ, ಓ ಪ್ಲೀಸ್ ಕಾಪಾಡಿ, ಪ್ಲೀಸ್. ಅಯ್ಯೋ, ದಾರಿ ಕಾಣೋದಾಗಿದೆ ರಾಘವೇಂದ್ರನೇ, ಯಾರು ಕಾಪಾಡ್ರಪ್ಪ. ದಯವ ಮಾಡಿ ನಮ್ಮನ್ನು ನೆಲಕ್ಕೆ ಇಳಿಸಬ. ನೀ ತಳ್ಳು, ನಾನು ಗಾಡಿ ಓಡಿಸ್ತೀನಿ. ಓಕೆ? ಅಯ್ಯಪ್ಪ, ಡಾಕ್ಟ್ರೇ ಕಾಪಾಡಿ, ನನ್ನ ತಿನ್ಬಿಡ್ತಾ ಇದ್ದೀನಿ, ಕಾಪಾಡಿ, ಹಿಡ್ಕೊಳ್ಳಿ ಡಾಕ್ಟ್ರೇ. ಅಯ್ಯಯ್ಯೋ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ವಜ್ರ ಸಿಕ್ಲಿಲ್ಲ ಅಂತಂದ್ರೆ ನೀವು ಜೀವನ ಪೂರ್ತಿ ಇಲ್ಲೇ ಇರ್ಬೇಕಾಗತ್ತೆ.
और मैं हूँ पतलू। जियो सिनेमा पर देखिए हमारे एपिसोड को भी फ्री में। ಇದ್ ನಿಜವಾಗ್ಲೂ ಗುಜರಿಗೆ ಹಾಕೋ ಪಪ್ಪು ಕಣ. ಎಷ್ಟು ಹೊಡೆದ್ರು ಏರ್ತಾನೆ ಇಲ್ವಲ್ಲ ಪತ್ಲು. ಅಯ್ಯೋ ಅದೇನ್ ಮಾಡ್ತೀಯ ಮಾಡೋ, ಜೀವನ ಪೂರ್ತಿ ಪಂಪ್ ಪಡ್ಕೊಂಡೇ ಇರ್ತೀಯನೋ ನೀನು. ನೀನ್ ಏನ್ ಬಂತ ದೊಡ್ಡ್ರಾಗ ಕೆಳಗ್ ಬಂದ್ ಪಂಪ್ ಹೊಡಿಯೋ ಬೇಗ. ನೀನಲ್ಲೇ ಬೇತಾಡ್ಕೊಳ್ಳ ನೇತಾಡ್ಕೊಂಡಿರೋ, ನಾನು ಹೋಗ್ತೀನಿ ಮುಂದೆ. ಇರೋ ನಾನು ಬರ್ತೀನಿ ಜೊತೆ. ನಾನು ಒಬ್ಬನೇ ಬಿಟ್ಟೋಗ್ಬೇಡ ಕಣೋ, ಭಯ ಆಗುತ್ತೆ. ಬದ್ಲು ಇರೋಲೋ. ಅಯ್ಯೋ ನಿನ್ನ ತಡಿ ಬಂದ. ಯಾರ ಇದು? ಅಯ್ಯೋ ಕಳ್ಳ ಹಿಡಿರಿ ಅವನ. ಸೈಕಲ್ ಕದ್ಕೊಂಡು ಹೋಗ್ತಾ ಇದ್ದಾನೆ. ಪೊಲೀಸ್ ಬೇಗ ಬನ್ನಿ ಕಳ್ಳ. ಅಯ್ಯೋ ನಮ್ದೇ ಸೈಕಲ್ ಅಲ್ವೇನೋ, ನಾವೇ ಹಿಡ್ಕೋಬೇಕು. ಮೊದ್ಲು ಓಡೋ. ನಿಂತ್ಕೊಳ್ಳಲೇ. ಸೈಕಲ್ ಕದ್ಕೊಂಡು ಹೋಗ್ಯಾ? ನಿಲ್ಸೋ, ಇಲ್ಲಾಂದ್ರೆ ನಿನ್ ಮೂಳೆ ಮುರಿದಾಕ್ ಬರ್ತೀನಿ ಇವತ್ತು. ಅಯ್ಯೋ ಹಿಂದೆ ಟರ್ನಲ್ಲಿ ಬ್ಲೋನ ಇಲ್ಲ ಕಣೋ, ಮೊದಲು ಕೆಳಗಿಳಿಯೋ, ಪಂಚರ್ ಆದ್ರೆ ಕಷ್ಟ. ಹಂಗತ್ಯಾ? ಸಾರಿ. ನೀನ್ ಯಾಕೋ ಕೆಳಗಿಳಿದೆ? ಕಳ್ಳ ಅಂದ ಹಿಂದಿನ ಚಕ್ರದಲ್ಲಿ ಗಾಳಿ ಇಲ್ಲ, ಪಂಚರ್ ಆಗ್ಬಿಡುತ್ತೆ, ಅದಕ್ಕೆ ಕೆಳಗಿಳಿ ಅಂತ ಹೇಳ್ದಾಗ ಇಳಿದ್ಬಿಟ್ಟೆ. ಅಯ್ಯೋ ಈ ಗೂಬೆನ ಗುಗ್ಗು ಮಾಡ್ಬಿಟ್ನಲ್ಲೋ, ಬೇಗ ಏನಾದ್ರು ಯೋಚನೆ ಮಾಡೋ. ಏನೋ ಮಾಡ್ಲಿ, ಖಾಲಿ ಹೋಟೆಲ್ ಅಂತ ತಲೆನೇ ಓಡೋದಿಲ್ಲ. ನೀನೇನಾದ್ರೂ ಒಳ್ಳೆ ಐಡಿಯಾ ಕೊಡೋ. ನಿನ್ ತಲೆ ಹೆಂಗಿದ್ರು ಚೆನ್ನಾಗೇ ಇದೆಯಲ್ಲ ಪತ್ಲು. ಒಡ್ಡು ಬದ್ಲು ನೀವ್ ಯಾರಾದ್ರೂ ಕಳ್ಳ ಈ ಕಡೆ ಓಡೋಗಿದ್ದನ್ನ ನೋಡಿದ್ರ? ಚಿಂಗಂ ಸರ್, ಅವನ ಆ ಕಡೆ ಓಡೋದ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ನೀವಿಬ್ರು ಬೇಗ ಜೀಪಲ್ಲಿ ಕೂತ್ಕೊಳ್ಳಿ. ಕಮಾನ್ ಸೇಟ್, ಬಾಯ್ಟೋ ಒಕ್ಕರಂಗೋ, ಕಮಾನ್ ಕೂತ್ಕೊಳ್ಳಿ. ಚಿಂಗಂ ಸರ್ ಹಿಂದೆ ಹತ್ತು ಅಂತ ಹೇಳಿದ್ರು, ನೇಕಾಡು ಅಂತಲ್ಲ ಕಣೋ. ಹೂಕಳ ಸಿಟ್ಟಂದ್ರು ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಓಡಿಸ್ಕೊಂಡು ಹೋಗ್ತಾ ಇದಾರಲ್ವ. ಅಯ್ಯೋ ಏನಪ್ಪ ಯಾರಪ್ಪ ಇದು ಯುವಕರು? ಎಷ್ಟು ಚೆನ್ನಾಗಿ ಜಂಪ್ ಮಾಡಿದ್ರು. ಅವರು ವೀರರು, ನಮ್ಮ ನಗರದ ಹೀರೋ ಮೋಟು ಮತ್ತೆ ಪತ್ಲು. ನೋಡ್ತೀರಿ, ಕಳ್ಳ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಈ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್ ಸರ್. ಇವರಿಬ್ರು ಮೋಟು ಪತ್ಲು ಅಂತ. ಮೋಟು ಪತ್ಲು ಇವ್ರು ಯಾರು ಅಂತ ಹೇಳಿದ್ರೆ ಹೇಳ್ಕೊಳಕ್ ನಾನು ಇವ್ರ ಅಪ್ಪನೇ. ನನ್ನ ಹೆಸರು ಕಮಿಷನರ್ ಬಬಲ್ ಗಮ್. ಈ ಕಳ್ಳ ಖತರ್ನಾಕ್. ಒಂದ್ಸರಿ ನನ್ನ ವೇಷನೇ ಹಾಕೊಂಡು ನನಗೆ ಮಣ್ಮುಗ್ಸಿದ. ನಾನು ಕೆಜಿಗಟ್ಟಲೆ ತಿಂದಿದ್ದೆ. ಪೊಲೀಸ್ ಇಲಾಖೆಗೆ ನಿಮ್ಮಂತ ಯುವಕರು ಬೇಕು. ಏನ್ ನೀವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತೀರಾ? ಬೇಗ ಹೇಳಿ. ಈಗೀಗ ನಮ್ಗೆ ತುಂಬಾ ಮುಖ್ಯವಾದ ಕೆಲಸಗಳಿಗೆ ಆಫರ್ಗಳು ಬರ್ತಾ ಇವೆ. ಆರ್ಮಿ ಅವರು ನಮ್ಮನ್ನು ಕರೀತಾ ಇದ್ದಾರೆ. ಮತ್ತೆ ಅಮೆರಿಕಾ, ಚೈನಾ, ಜಪಾನ್ ಎಲ್ಲ. ಅಯ್ಯೋ ಸರ್, ನಮ್ಗೆ ಒಪ್ಪಿಗೆ ಇದೆ. ಪೊಲೀಸ್ ಕೆಲಸಕ್ಕಿಂತ ಶ್ರೇಷ್ಠವಾದ ಕೆಲಸ ಯಾವ್ದಿದೆ ನೀವ್ ಹೇಳಿ. ಹಾಗಾದ್ರೆ ಇವತ್ತು ಡ್ಯೂಟಿಗೆ ಜಾಯ್ನ್ ಆಗಿ. ನಾನ್ ನಿಮ್ ಧೈರ್ಯನ ಮೆಚ್ಕೊಂಡು ನಿಮ್ಮನ್ನ ಪೊಲೀಸ್ ಪೇದೆಗಳನ್ನ ಮಾಡ್ತಾ ಇದ್ದೀನಿ. ಪೇದೆ ಮೋಟು, ಪೇದೆ ಪತ್ಲು, ಇವತ್ತೇ ಡ್ಯೂಟಿಗೆ ಜಾಯ್ನ್ ಆಗಿ. ಕಾನ್ಸ್ಟೇಬಲ್ ಮೋಟು ರಿಪೋರ್ಟಿಂಗ್ ಸರ್. ಗುಡ್, ವೆರಿ ಗುಡ್. ನೀವಿಬ್ಬರು ಈಗ ಕಳ್ಳನ್ ನೋಡ್ಕೊಳ್ಳಿ. ನಾನು ನಮ್ಮಪ್ಪ ಕಮಿಷನರ್ನ ಬಿಟ್ಟು ಬರ್ತೀನಿ. ಓಕೆ, ಆಲ್ ದ ಬೆಸ್ಟ್ ಮೋಟು ಪತ್ಲು. ನಿಮ್ಮಂತ ಪ್ಯಾದೆಗಳನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಪ್ಪ ಹಿಂಗ್ ಅಳ್ತಾ ಇದೆಯಲ್ಲ ನೀನು? ಅಯ್ಯೋ ನಮ್ಮಮ್ಮ ಮುಸ್ಕಿ, ಕುಂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಸಿಕ್ಕಾಪಟ್ಟೆ ಹುಷಾರಿಲ್ಲ. ನೋಡಿ, ನಿಮ್ಮ ಕೈ ಮುಗಿತೀನಿ. ನೀವೇನಾದ್ರು 1 ಅವರ್ ನನ್ ಬಿಟ್ಬಿಟ್ರೆ ನಮ್ಮಮ್ಮನ್ ಮಕ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಪಾಪ ನಮ್ಮಮ್ಮಗೆ ಎಡಗಾಲಿಲ್ಲ, ನಡೆಯಕ್ಕೂ ಆಗಲ್ಲ. ಸಾಕ್ ಮಾಡಪ್ಪ, ಸಾಕ್ ಮಾಡು. ನನಗೆ ನಿನ್ನ ನೋವನ್ನ ನೋಡಕ್ ಆಗ್ತಾ ಇಲ್ಲ ಕಣಪ್ಪ. ಹೋಗು, ಅಮ್ಮನ್ಗೆ ಔಷಧಿ ಕೊಟ್ಟು 1 ಗಂಟೆ ಒಳಗೆ ವಾಪಸ್ ಬಂದ್ಬಿಡಪ್ಪ. ಯಪ್ಪ, ಯಾವ ಆಂಗಲಲ್ಲಿ ಒಳ್ಳೆಯವನಪ್ಪ ನೀನು. ನಾನು ಕೇಳಿದ ತಕ್ಷಣ ಬಿಟ್ಬಿಟ್ಟಲ್ಲಪ್ಪ. ಅಯ್ಯೋ, ಏನ್ ಮಾಡ್ದವ್ ನೀನು? ಕಳಿಸ್ಬಿಟ್ಟಲ್ಲ. ಅವ್ರ ಅಮ್ಮಂಗ್ ಹುಷಾರಿಲ್ಲ ಕಣ. 1 ಗಂಟೆ ಒಳಗೆ ವಾಪಸ್ ಬರ್ತೀನಿ ಅಂತ ಹೇಳ್ದ, ಅದಕ್ಕೆ ಕಳಿಸ್ಬಿಟ್ಟಪ್ಪ. ಪಾಪ ಅನ್ಸುತ್ತೆ. ಅವನು ವಾಪಸ್ ಬರಲ್ವೋ? ಚಿಂಗಂ ನಮ್ನ ಬಿಡೋದು ಇಲ್ಲ. ಚಿಂಗಂ ಬರಕ್ ಮುಂಚೆ ಮೊದ್ಲೋಗ ಅವ್ನು ಹಿಡ್ಕೊಳ್ಳೋನ್ ಬಾರೋ. ಚಿಂಗಂ, ಈ ಏರಿಯಾ ಜವಾಬ್ದಾರಿ ಮೋಟು ಪತ್ಲದು. ನೀನ್ ಆರಾಮಾಗಿ ರಜಾ ಹಾಕಿ 1 ವಾರ ಮನೇಲಿರು, ರೆಸ್ಟ್ ತಗೊಳು.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಯೂನಿಫಾರ್ಮ್ ಹಾಕೊಂಡಾದಾಗ್ಲಿಂದ ಇವತ್ತೇ ಸರ್ ನನಗೆ ಫಸ್ಟ್ ಲೀವ್ ಸಿಕ್ಕಿರೋದು. ಥ್ಯಾಂಕ್ ಯು ಡ್ಯಾಡ್, ಐ ಮೀನ್ ಸರ್. ಹಲೋ ಹಲೋ, ಐ ಆಮ್ ಕಮಿಂಗ್. ಮೇಕ್ ಇಡ್ಲಿ ದೋಸೆ ಸಾಂಬಾರ್. ಐ ಆಮ್ ಕಮಿಂಗ್. ಐ ಆಮ್ ಆನ್ ದ ವೇ. ಓಕೆ. ಏಯ್ ಮೋಟಿ ಪತ್ಲು, ನೀವು ಇಲ್ಲಿ ಏನ್ ಮಾಡ್ತಿದ್ದೀರಾ? ಆ ಕಳ್ಳ ಕಮಿಷನರ್ ವೇಷ ಹಾಕೊಂಡು ಓಡಾಡ್ತಾ ಇದ್ದಾನೆ. ಹೋಗವನ್ನ ಫಸ್ಟ್ ಹಿಡ್ಕೊಂಡ್ ಬನ್ನಿ. ಸರ್ ಆಕ್ಚುಲಿ ಏನಾಯ್ತು ಅಂತಂದ್ರೆ ಹೋಗವನ್ನ ಹಿಡೀರಿ ಮೊದ್ಲು, ಮಾತಾಡಬೇಡಿ. ಆಮೇಲೆ ಮಾತಾಡಿರಂತೆ. ಅವ್ನ್ ಕಮಿಷನರ್ ಬಟ್ಟೆ ಹಾಕೊಂಡು ಮತ್ತೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಈ ಸಾರಿ ಅವ್ನು ನೋ ಅರೆಸ್ಟ್. ಶೂಟ್ ಹಿಮ್. ಗೋಲಿ ಮಾರ್ದು ಶೂಟ್ ಮಾಡ್ಬಿಡಿ. ಕಳ್ಳ ಓಡೋದಕ್ಕೆ ಬಿಡ್ಬೇಡಿ. ಇದು ನನ್ನ ಆರ್ಡರ್. ದೊಡ್ಡ ನನ್ನಿಂದ ಯಾಕ ಓಡ್ ಬರ್ತಾ ಇದ್ದೀರಾ? ಅಯ್ಯೋ ಆಂಜನೇಯ ಕಾಪಾಡು. ನನ್ನ ಮೇಲೆ ಗುಂಡಾಡ್ತೀರಲ್ಲ, ಈಗ ನೋಡ್ತೀನಿ ನಿಮ್ಮನ್ನ ಯಾರು ಬಚಾವ್ ಮಾಡ್ತಾರೆ ಅಂತ. ನಿನಗೇನು ಬಂತು ಆನೆ ಕಾಲ್ ರೋಗ? ಒಂದೇ ಕಾಲ್ನಲ್ಲಿ ಓಡ್ತಿದ್ಯಲ್ಲ. ಓಡ್ತಿದ್ದೀನಿ ಕಣೋ. ಸಾರಿ. ಪತ್ಲು ಪೇದೆಯಿಂದ ಬಚ್ಚೆ ಹೋಗೋದು ತುಂಬಾ ಕಷ್ಟ. ಮೋಟು ಪೇದೆ ಶೂಟ್ ಮಾಡ. ಎಸ್ ಸರ್. ಅಯ್ಯೋ ಈಗ ಸಿಕ್ಕಿದ ಕಳ್ಳ ನಮ್ ಕಪಿ ಮುಷ್ಟಿನ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನೀನು ಬಾ, ಹಿಡ್ಕೋತೀನಿ ಇವತ್ತು. ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೆ ಶೂಟ್ ಮಾಡ್ಬಿಟ್ಟು ಸಾಯಿಸ್ಬಿಡ್ತೇನೆ. ಅಯ್ಯೋ, ಈ ಜಗತ್ತಲ್ಲಿ ಸತ್ಯ ಹೇಳೋದಕ್ಕೆ ಯಾರು ಬಿಡೋದಿಲ್ವೋ? ನೋಡಮ್ಮ, ತುಂಬಾ ಖುಷಿ ಆಗ್ಬಿಟ್ರಮ್ಮ ಅವರು. ಅವ್ರಿಗೆ ಮೋಟು ಪತ್ಲು ಅಂತ ಪೊಲೀಸ್ ಸಿಕ್ಕಿದ್ರಲ್ಲ. ಇನ್ನು ತಿನ್ನು ಮಗನೇ. ಥ್ಯಾಂಕ್ ಯು ಅಮ್ಮ. ಇನ್ನು ಒಂದೇ ಒಂದ್ ಸಾಕು. ಇಷ್ಟು ವರ್ಷ ಆದ್ಮೇಲೆ ನನ್ ಮಗ ನನ್ ಕೈಯಾರೆ ಇಡ್ಲಿ ದೋಸೆ ತಿಂತಾ ಇದ್ದಾನೆ. ನಿಮ್ಮ ಅಪ್ಪನೂ ಇಲ್ಲೇ ಇದ್ದಿದ್ರೆ ಅವ್ರು ಚೆನ್ನಾಗಿರ್ತಿತ್ತು. ಬರ್ತಾ ಇದಾರಮ್ಮ. ನಾವಿನ್ನು ಮೋಟು ಪತ್ಲ ಕೈಯಿಂದ ಈ ನಗರವನ್ನು ಕೊಟ್ಟು ಲೀವ್ ಹಾಕೋಣ ಅಂತ ಯೋಚನೆ ಮಾಡ್ಕೊಂಡಿದೀವಿ. ರಾಜ ಮಾಜಾ. ಏನ್ರಲ್ಲ ಮೋಟು ಪತ್ಲು, ಇನ್ಯಾವ ವೇಷ ಹಾಕೊಂಡ್ ಬಂದಿರಿ ನಾಟಕ ಆಡಕ್ಕ? ಒಳ್ಳೆ ಜೋಕರ್ ತರ ಕಾಡ್ಲಿಕತ್ತೀರಿ. ಮರ್ಯಾದೆಯಾಗಿ ಮಾತಾಡೋ. ನಾವೀಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀವಿ. ಕಮಿಷನರ್ ಬಬಲ್ ಗಮ್ ಸಾರು ನಮಗ್ ಕೆಲಸ ಕೊಟ್ಟಿದ್ದಾರೆ ಗೊತ್ತಾ? ಹೌದೇನ? ಬಬಲ್ ಗಮ್ ಸಾರು ನನಗೂ ಕಮಿಷನರ್ ಕೆಲಸ ಕೊಟ್ಟಾರ. ನಿಮ್ಮ ಯೂನಿಫಾರ್ಮ್ ನೋಡಿ ನನಗ ನನ್ನ ಹೆಸರು ಕಮಿಷನರ್ ಬಬಲ್ ಗಮ್. ಇಂಡಿಯಾ ಮೇಲಾಣೆ, ಮದರ್ ಇಂಡಿಯಾ ಮೇಲಾಣೆ, ನಾನ್ ನಿಮ್ಮಿಬ್ಬರನ್ನ ಸುಮ್ನೆ ಬಿಡೋದಿಲ್ಲ. ಶೂಟ್ ಮಾಡಕ್ ಬಿಡ್ತೀನಿ. ಇವ್ನು ನೋಡಿದ್ರೆ ನಿಜವಾಗ್ಲೂ ಪೊಲೀಸ್ ಕಮಿಷನರ್ ತರ ಕಾಣಿಸ್ತಾ ಇದ್ರಲ್ಲ ಪತ್ಲು. ಒರಿಜಿನಲ್ ಎಸ್ಕೇಪ್ ಆಗ್ಬಿಟ್ಟವನು. ಇವನು ಯಾವನ ಡೂಪ್ಲಿಕೇಟ್ ಮೋಟೋ ಏನಾದ್ರು ಮಾಡಪ್ಪ ನೀನು. ನಾನು ಏನೋ ಮಾಡಿ ಪತ್ಲು, ಖಾಲಿ ಹೋಟೆಲ್ ತಲೆನೇ ಓಡೋದಿಲ್ಲ. ನೀನೇನಾದ್ರೂ ಐಡಿಯಾ ಹುಡ್ಕಮ್ಮ ಪ್ಲೀಸ್. ಯೋಚನೆ ಮಾಡಕ್ ಏನೋ ಉಳಿದಿದೆ. ಅವ್ನು ಗುಂಡಾರಿಸ್ತಾನೆ. ಅದಕ್ಕೆ ಮುಂಚೆ ಓಡೋಣ ಬಾ. ಹಂಗೆ ಮಾಡಲ್ಲ. ಇವತ್ತು ನಿಮ್ಮನ್ನ ನಾನು ಸುಮ್ನೆ ಬಿಡೋದಿಲ್ಲ. ನನಗೆ ಹಿಂಸೆ ಕೊಟ್ಟಿದ್ದೀರಾ ನೀವು. ನೀವು ಪೊಲೀಸ್ ಕೆಲಸ ಕೊಟ್ಟು ನಾನು ದೊಡ್ಡ ತಪ್ಪು ಮಾಡಿದ್ದೀನಿ. ನಿಮ್ಮ ಗುಂಡಾರ್ಸಿದ ಮೇಲೆ ನನ್ನ ಗುಂಡಿಗೆ ನೆಮ್ಮದಿ ಆಗಿರೋದು. ಅಯ್ಯೋ ಅಮ್ಮಮ್ಮ. ಲೇಮನ್ನು ಬುಲ್ಡೋಸರ್ ಆ ಕಡೆ ತಿರುಗಿಸೋ. ಜೀಪಿ ಕಡೆನೆ ಬರ್ತಾ ಇದೆ. ಬುಲ್ಡೋಸರ್ ಓಡಿಸ್ತಾ ಇರೋದು ನೀನ್ ಕಣೋ, ನಾನಲ್ಲ. ಅಯ್ಯೋ ಕ್ಷಮಿಸಿ, ನಾ ಹೇಳಿದ್ದೆಲ್ಲ ತಮಾಷೆಗಾಗಿ. ಅಯ್ಯೋ ಅಯ್ಯಮ್ಮ ಕಾಪಾಡೆ. ನನಗನ್ಸುತ್ತೆ ಮೋಟು ಪತ್ಲು ಕಳ್ಳನ ಕರ್ಕೊಂಡು ಸೀದಾ ಕೋರ್ಟ್ ಹೋಗಿರ್ಬೇಕು ಅಂತ. ಅಪ್ಪ
ಅಪ್ಪ ನೀವ್ ಯಾಕೆ ಮೇಲಿಂದ ಎಂಟ್ರಿ ಕೊಟ್ಬಿಟ್ರಿ? ನೋಡಿ ಅಮ್ಮ ಇಡ್ಲಿ ಕಳ್ಸಿದ್ದಾರೆ, ಇಲ್ಲಿ ನೋಡಿ ದೋಸೆನೂ ಇದೆ, ಮತ್ತೆ ಸಾಂಬಾರ್ ಜೊತೆ ನಿಮ್ಗೆ ಚಟ್ನಿನೂ ಕಳ್ಸಿದ್ದಾರೆ. ಎಲ್ಲ ಟೋಟಲ್ ಆಗಿ ಕಳ್ಸಿದ್ದಾರೆ. ಇಲ್ಲಿ ನೋಡಿ ಮೋಟು ಪತ್ಲು ಇರೋದ್ರಿಂದ ನಾವು ಶಾಂತಿಯಿಂದ ಇಡ್ಲಿ ದೋಸೆ ತಿನ್ಬೋದಪ್ಪ. ಅಯ್ಯೋ ಏನಾಯ್ತು? ಮಯೂರದಲ್ಲಿ ಎಳ್ಕೊಂಡು ಹೋಗ್ತಿದ್ರಲ್ಲೋ. ಅಯ್ಯಪ್ಪ ಇವನು ಜೀಪಲ್ಲಿದ್ದ ಅನ್ಕೊಂಡ್ರೆ ನಮ್ ಹಿಂದೆನೆ ಬಿದ್ದವನೆಲ್ಲ. ಬಿಡೋ ಕಳ್ಳ ಕೈಗೆ ಸಿಕ್ಕಿದ್ನಲ್ಲ ಅಷ್ಟು ಸಾಕು. ಅವ್ನು ಒಳಗ್ ಕರ್ಕೊಂಡು ಹೋಗೋಣ. ಕಮಿಷನರ್ ಸರಿ ಗೊತ್ತಾದ್ರೆ ನಮ್ಗೆ ಪ್ರಮೋಷನ್ ಕೊಟ್ಟು ಇನ್ಸ್ಪೆಕ್ಟರ್ ಮಾಡ್ಬಿಡ್ತಾರೆ ಬೇಗ, ಗೊತ್ತಾ? ಸರ್ ನೋಡಿ ಸರ್, ಈ ಕೇಳಿ ತಪ್ಪಿಸ್ಕೊಂಡು ಹೋಯ್ತಿದ್ದ. ನಾವು ಸಾಹಸ ಪ್ರದರ್ಶನ ಮಾಡ್ಬಿಟ್ಟು ಇವನ್ ಹಂಗೆ ತಕೊಂಬಂದ್ಬಿಟ್ಟಿದೀವಿ. ಬಬಲ್ ಗಮ್ಗೆ ಖುಷಿ ಬಂತು, ಬಬಲ್ ಗಮ್ಗೆ ಖುಷಿ ಬಂತು. ಸರ್ ಸರ್ ಓಡಿ ಓಡಿ, ನಿಮ್ ಮಂಡಿನಲ್ಲಿ ಸೂಪ್ ಇರೋ ತನಕ ಓಡಿ. ಆಮೇಲೆ ಕಾಲ್ ಸೂಪ್ ಕುಡಿಯಕ್ಕೆ ನನ್ನ ಹತ್ರನೇ ಬರ್ಬೇಕು ನೀವು. ಓಡಿ. ನಮ್ಮಪ್ಪನ ಅರ್ಥ ಮಾಡ್ಕೊಳ್ಳೋದೇ ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಅವರೇ ಅವ್ರಿಗೆ ಪೊಲೀಸ್ ಕೆಲಸ ಕೊಟ್ರು, ಮತ್ತೆ ಅವರೇ ಈಗ ಅವ್ರನ್ನ ಶೂಟ್ ಮಾಡಕ್ಕೆ ಓಡಿಸ್ಕೊಂಡು ಓಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳೋದು ನನಗಂತೂ ಎಂಪಾಸಿಬಲ್. ಸಲಾಮ್ ಅಲೈಕುಂ ಮೇರಿ ದೋಸ್ತ್, ಮೇರಿ ಭಾಯ್ಜಾನ್. ಅರೆ ಸಲಾಮ್ ಸಾಬ್. ಬನ್ನಿ ಬನ್ನಿ, ಕುಂತ್ಕೊಳ್ಳಿ. ನಾವು ಇಲ್ಲಿ ಬಾವಿ ತಗೊಳಕ್ಕೆ ಬಂದಿದ್ದೇವೆ. ನಿಮಗೆ ಅದ್ರ ಬಗ್ಗೆ ಗೊತ್ತಿದ್ಯಾ? ಜಲ್ದಿ ಬೋಲು. ನಮಗ ನೀರಿನ ಬಾವಿ ಬಗ್ಗೆ ಗೊತ್ತದೆ ಸರ್. ಚೂಡ ಬಿಡು, ನಾವು ಅದನ್ನ ಹುಡುಕ್ ಬಿಡ್ತೀವಿ. ನಮ್ಗೆ ತುಂಬಾ ಹಸುವಾಗ್ತಿದೆಯಲ್ಲ, ನಮ್ಗೆ ಖರ್ಜೂರ, ನನ್ ಬಾದಾಮು, ನಮ್ಗೆ ಏನಾದ್ರೂ ಸ್ವಲ್ಪ ಹೊಟ್ಟೆಗೆ ಕೊಡ್ತೀರಾ? ಹಸುವಾಗ್ತೈತೆ ಸಬ್ರ. ನಮ್ದು ಅಂಗಡಿ ಸಮೋಸ ಬಹು ಚೆನ್ನಾಗದ, ಕೊಡ್ಲೇನ ನಿಮ್ಗ? ಒಲ್ಲ ನಮ್ಗೆ ಖರ್ಜೂರ, ನಮ್ ಬಾದಾಮು, ಸಮೋಸ ತಿನ್ನು, ಕೊಡಲೇ. ಏನನ್ನು ಹಾಕಿ ಇದನ್ನ ಮಾಡ್ಬಿಟ್ಟಿದ್ದೀರಿ? ಒಂದು ಚೂರು ಚೆನ್ನಾಗಿಲ್ಲ. ನಾಟ್ ಗುಡ್. ಮ್ಯಾನೇಜರ್, ಇವ್ರಿಗೆ ನಮ್ ಬಾವಿಯಿಂದ ಎಣ್ಣೆ ತಂದು ಕೊಟ್ಬಿಡು. ಬರೀ ಎಣ್ಣೆ ಬೇಡ, ಎಣ್ಣೆ ಬಾವಿನ ಇವ್ರದಕ್ಕೆ ಹೆಸರಿಗೆ ಬಂದ್ಬಿಟ್ರೆ ನಮ್ದಕ್ಕೆ ಯಾವಾಗಾದ್ರೂ ಇಲ್ಲಿಗೆ ಬಂದ್ರೆ ಇವ್ರದ್ದು ಸಮೋಸ ತಿನ್ಬೋದು. ಚೆನ್ನಾಗೈತೆ ಅಲ್ವಾ? ಇಂಥ ಸಮೋಸ ನಮ್ದು ಊರ್ನಲ್ಲೇ ಸಿಗಕ್ಕಿಲ್ಲ. ಬಹಳ ಚೆನ್ನಾಗೈತೆ. ಎಣ್ಣೆ ಬಾವಿ ನನ್ನ ಹೆಸರಿಗೆ ಬರ್ತೀರನ? ಇದನ್ನ ನಮ್ದು ಸಾಲದ್ದು ಬಾಕಿ ಒಳಗೆ ಬರ್ಕೊಂಡ್ಬಿಡಿ. ಅಯ್ಯ ಮೋಟು ಪತ್ಲ ನಿಮ್ದ ಇದನ್ ಕೆಲಸ. ನಿಮ್ಮನ್ನ ಬಿಡಂಗಿಲ್ಲ, ನಾನು ನೋಡ್ತಿರಂಗ. ಲೇ ಮೋಟು, ಅವನೇನಾದ್ರು ನಮ್ಮನ್ನ ಹಿಡ್ಕೊಂಡ್ರೆ ನೆಟ್ಟು ಬೋಲ್ಟು ಒಂದೇ ಬಡಿದಂಗೆ ಎಲ್ಲ ಪೀಸ್ ಮಾಡಾಕ್ತಾನೆ ಕಣ. ಅಲ್ಲಪ್ಪ, ನಾವು ಸಾಲ ತರ ತಗೊಂಡಿದ್ದು ನಮ್ಗೆ ಕೊಳ್ಳೆ ನೋಡಿಲ್ವಲ್ಲ ನಾವು. ಪತ್ಲು ಯಾರು ನಮ್ಮನ್ನ ಹೆಂಗ್ ಸುತ್ತಿಸ್ತಾ ಇರೋದು? ನಂಗೆ ತಲೆ ತಿರುಗ್ತಾ ಇದೆ ಕಣೋ. ಮೊದಲಿಂದ ಹೋಗಣ ಬಾ. ಸಾಕಾಗ್ಬಿಡ್ತು, ಉಲ್ಟಾ ಓಡ್ತಾ ಇದೀವಲ್ಲೋ. ನಮ್ ಸ್ಕೇಟ್ ಬೋರ್ಡ್ ಎಲ್ಲೋ ಹೋಯ್ತು. ಬುಲ್ಡರೆಲ್ಲ ಸ್ಕೇಟಿಂಗ್ ಮಾಡ್ತಿದ್ಯಲ್ಲೋ, ಸ್ಕೇಟ್ ಬೋರ್ಡ್ ಏನ್ ಹುಡುಕ್ತೀಯ ನೀನು? ಕಾಪಾಡಿ. ಅಯ್ಯೋ ತಲೆ ಕಿತ್ತೋಗ್ತಾ ಇದೆ. ಅಯ್ಯೋ, ನೀವ್ ಎಲ್ಲಿಂದ ಬಂದ್ರು? ಈಗ ನಾನು ಈ ಮಗುನ ಒತ್ತೆ ಇಟ್ಕೊಂಡು ಇರಪ್ಪನ ಹತ್ರ 10 ಕೋಟಿ ರೂಪಾಯಿ ಕೇಳ್ತೀನಿ. ಆಗ ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಇವನು ಜಾನ್ ದ ಡಾನು. ಇವನ್ ಭೂಮಿ ಒಳಗೆ ಕುತ್ಕೊಂಡು ಏನ್ ಮಾಡ್ತಾ ಇದ್ದಾನೋ? ಅವನು ರೋಗ ಬಂದಿರ್ಬೇಕು, ಯೋಗ ಮಾಡ್ತಾವನೆ. ಅವನಿಗೆ ತೊಂದರೆ ಕೊಡ್ಬೇಡ ಕಣ ನೀನು. ಮೋಟು ಅಂಕಲ್, ಪತ್ಲು ಅಂಕಲ್, ನೀವ್ ಎಲ್ಲಿಂದ ಬಂದಿದ್ದೀರಾ? ನಾವು ಜಸ್ಟ್ ಆಕಾಶದಿಂದ ಹಾರ್ಕೊಂಡ್ ಬಂದಿದೀವಮ್ಮ ಮಗು. ಇವರು ಬಲವಂತವಾಗಿ ನನ್ನನ್ನು ಕರ್ಕೊಂಡ್ ಬಂದಿದ್ದಾರೆ. ದಾರಿಯಲ್ಲಿ ನನ್ ಬಾಡಿಗಾರ್ಡ್ ಜೊತೆ ಕಾರ್ ರೇಸನ್ನು ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು ಅದು. ಇನ್ನೊಂದ್ ವಿಷಯ ಗೊತ್ತಾ? ನಂಗೆ ಚಾಕ್ಲೇಟ್ ಕೂಡ ಕೊಟ್ರು ಅವರು. ಹೇಳ್ರು ದಾಂಡಗ್ರ, ಎಲ್ಲಿಂದ ತಕೊಂಬನ್ರಿ ಈ ಮಗುನ? ಯಾರ ಮಗಳು ಹೇಳು? ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ನೀವು. ಲವ್ ಪೆಟ್ರೋಲ್ ಇಲ್ದೆ ಗಾಡಿ ಓಡ್ಸೋನೆ, ಉಪ್ಪಿಲ್ದಿರೋ ಉಪ್ಪಿನಕಾಯಿ ತಿನ್ನವನೆ ಬಾಸ್ ಅವನಲ್ಲ ಕಣ ನಾನು. ಅವನ್ನ ಇಲ್ಲಿಂದ ಹೋಗಕ್ಕೆ ಬಿಡ್ಬೇಡ. ಏನಾದ್ರು ಮಾಡಿ ನನ್ನ ಮಗಳನ್ನ ಕಾಪಾಡಿ. ವೈಫ್ ಹಿಯರ್, ವೆನ್ ಚಿಂಗಮ್ ಇಸ್ ಹಿಯರ್. ನಾನ್ ನಿಮ್ ಮಗಳನ್ನ ನಿಜವಾಗ್ಲೂ ಬಿಡಿಸ್ಕೊಂಡ್ ಬರ್ತೀನಿ.
ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಮೋಟು ಪತ್ಲು. ನನ್ ಮಗಳು ಬಂದ್ಲು. ಅಯ್ಯೋ ನನ್ ಮುದ್ದಿನ ಮಗಳೇ. ಚಿಂಗಂ ಸರ್, ಇವನ್ ಜಾನ್ ಎತ್ಕೊಂಡು ಹೋಗಿದ್ದ. ನಾವ್ ಇವನ್ನ ಕಾಪಾಡಿ ಮಗುನ ಇಲ್ಲಿಗೆ ಕರ್ಕೊಂಡ್ ಬಂದಿದೀವಿ. ನಿಮ್ಮಿಬ್ಬರಿಗೆ ಯಾವ ಆಂಗಲ್ ಅಲ್ಲಿ ಧನ್ಯವಾದ ಹೇಳಿ. ನೀವಿಬ್ರು ನನ್ ಮಗಳನ್ನ ಕಾಪಾಡಿದ್ರಿ. ಸರ್, ದೀಸ್ ಆರ್ ದ ಬೆಸ್ಟ್ ಮ್ಯಾನ್ ಐ ಹ್ಯಾವ್. ಇವ್ರು ಇರೋವಾಗ ನಮ್ ನಗರದಲ್ಲಿ ಯಾವ ಕೆಟ್ಟ ಕೆಲಸನೂ ಆಗೋಕ್ ಸಾಧ್ಯನೇ ಇಲ್ಲ. ಏನ್ರಪ್ಪ, ನೀವಿಬ್ರು ನನ್ ಮಗಳಿಗೆ ಬಾಡಿ ಗಾರ್ಡ್ ಆಗಿರ್ತೀರಾ? ನೀವೆಷ್ಟು ಸಂಬಳ ಕೇಳಿದ್ರು ನಾನು ಕೊಡ್ತೀನಿ. ನಮಗೂ ಓಕೆ. ನೀವು ಚಿಂತೆ ಮಾಡಬೇಡಿ ಸರ್, ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲೇ ನಾವಿಬ್ರು ನಿಸ್ಸೀಮರಾಗಿದ್ದೀವಿ. ಆಲ್ ದ ಬೆಸ್ಟ್ ಮೋಟು ಪತ್ಲು. ದಬಾಕಬಿಟ್ಟಲು ಒಂದ್ ಬಾಲ್ ಹಿಡಿಯಕ್ಕಾಗಲ್ವಾ? ಈಗ ನೋಡು, ನಾನು ಹಿಡಿತೀನಿ. ಅಯ್ಯೋ ಅಂಕಲ್, ಆ ಬಾಲು ಪೊದೆಗ್ ಹೋಯ್ತು. ಈಗ ಹುಡುಗಿ ಬಾಲ್ ತಗೊಂಡೋಗೋದಿಕ್ ಬರ್ತಾಳೆ ಮತ್ತು ನಾವು ಅವನನ್ನ ಹಿಡಿದು ಬಿಡ್ತೀವಿ. ಅಂಕಲ್, ಆ ಪೊದೆ ಒಳಗೆ ಹಾವಿರುತ್ತೆ, ಅಲ್ಲಿಗೆ ಹೋಗ್ಬೇಡಿ. ಕೆಲವೊಮ್ಮೆ ಬೇರೆ ಪ್ರಾಣಿಗಳು ಇರ್ತಾವೆ. ನಾವ್ ಯಾವುದೇ ಹಾವು ಹೋಲಿ ಕಂಡ್ರೆ ಭಯ ಪಡೋರಲ್ಲ ಮಗು. ಮೋಟು ಪತ್ಲು ಬಾಲ್ ತಗೊಳಕ್ ಬರ್ತಾ ಇದ್ದಾರೆ. ಇದ್ರಲ್ಲಿ ಏನು ಕಿತಾಪತಿ ಇಲ್ಲ ತಾನೆ? ಇನ್ನು ಸ್ವಲ್ಪ ಜೋರಾಗಿ ಹೊಡಿ ಮೋಟು. ಕ್ರಿಮಿ ಕೀಟಗಳೆಲ್ಲ ಹಂಗೆ ಓಡೋಗ್ಬಿಡ್ಲಿ. ಥ್ಯಾಂಕ್ ಯು. ಸರಿ ಸರ್. ಮೋಟು ಪತ್ಲು, ನನಗೆ ತುಂಬಾ ಖುಷಿ ಆಯ್ತು. ನಾನ್ ದೂರದಿಂದ ನಿಂತ್ಕೊಂಡು ನೋಡ್ತಿದ್ದೆ. ಆ 3 ಜನ ಕಳ್ಳರನ್ನ ಓಡಿಸಿದ್ರಲ್ಲ, ತುಂಬಾ ಖುಷಿ ಆಯ್ತು. ರೀತಿ ಕೆಲಸ ಮಾಡಿ ನೀವು. ನಿಮ್ ಕೈಲ್ ಕ್ಯಾಚ್ ಅಂತೂ ಹಿಡಿಯಕ್ಕಾಗಲ್ಲ. ಈಗ ನೋಡೋಣ ಎಷ್ಟು ದೂರಕ್ಕೆ ನೀವು ಇದನ್ನ ಎಸಿಬಹುದು ಅಂತ. ನಾನ್ ಕ್ಯಾಚ್ ಹಿಡಿತೀನಿ. ಮೊದ್ಲು ನಾನು ಓದಿತೀನಿ. ಅಯ್ಯಪ್ಪ ಸತ್ತೆ. ಇದೇನು ಬಾಲು ಕಲ್ಲು? ಏನಾಯ್ತು? ಕಾಲ್ ತಿರುಗ್ತಾ ಹೇಗೆ? ಒಂದ್ ಕಿಕ್ ಕೂಡ ಹೊಡೆಯಕ್ ಬರಲ್ವಲ್ಲ ನಿನ್ಗೆ? ಇರು, ನಾನ್ ಹೊಡಿತೀನಿ ಈಗ, ನೋಡ್ತಾ ಇರು. ಅಯ್ಯೋ, ಅದು ನಕಲಿ ಬಾಲ್, ಅದು ಸಿಮೆಂಟ್ ಇಂದ ಮಾಡಿರೋದು. ಮೋಟು ಪತ್ಲುನ ಯಾಮರ್ಸಿ ಆ ಹುಡುಗಿನ ಎತ್ತಾಕೊಂಡ್ರು ಬೇಗ. ಅಯ್ಯೋ ಇಲ್ಲ. ಕಾಪಾಡಿ. ಅಯ್ಯೋ, ನಾನು ಬಿಟ್ಟು ಹೋಗ್ತೀರೇನ್ರೋ? ಅಯ್ಯೋ, ಒಳ್ಳೆ ಕಥೆ ಆಯ್ತಲ್ಲಪ್ಪ. ಎಷ್ಟೊತ್ತ ಹಿಂದೆ ಉಳ್ಕೊಂಡು ಹೋಗ್ತಾ ಇರೋದು. ಕಾಪಾಡಿ. ಅಯ್ಯಯ್ಯೋ, ಕಾಪಾಡಿ. ಈಗ ನಾವು ಮೇಲ್ ಹತ್ತಿ ಹುಡುಗಿ ರೂಮಲ್ಲಿ ಹೋಗ್ತೀವಿ. ಮತ್ತೆ ಅವನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತೀವಿ. ಆಮೇಲೆ ಅವ್ರ ಅಪ್ಪನ ಹತ್ರ 10 ಕೋಟಿ ಕೇಳ್ತೀವಿ. ಈಗ ಮೇಲಕ್ಕೆ ಹೋಗೋಣ, ಇಲ್ಲ ಅಂದ್ರೆ ನಿಮ್ಮಿಬ್ಬರಿಗೂ 2 ಬಿಡ್ತೀನಿ. ನೀವೇನ್ ಮಾಡ್ತೀರೋ ನೋಡ್ತೀನಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ. ಇಲ್ಲೋಣ ಪತ್ಲು, ಆ ಹಗ್ಗ ಎಲ್ಲಿ ಹೋಗ್ತಿದೆ ನೋಡು. ನಡಿಯ, ಮೊದ್ಲು ಅದನ್ನ ಕಂಡಿಡಿಯೋಣ. ಬೇಗತ್ತ. ಮೋಟು ಪತ್ಲು, ನೀವಿಬ್ರು ಸಾಹಸ ಮಾಡಿ ಅವ್ರನ್ನೆಲ್ಲ ಕೆಳಗೆ ಬೀಳ್ತಿದ್ದೀರಿ. ನಾನು ಈಗಲೇ ಚಿಂಗಮ್ನ ಕರಿತೀನಿ, ಅವ್ರನ್ನ ಅರೆಸ್ಟ್ ಮಾಡಿಸ್ತೀನಿ. ಬಂದ್ರು ಬೇಗ. ಸಾಕಾಯ್ತು ಇಷ್ಟು ಸಾಡಿದ ಕಣ್ಣ ಮುಚ್ಚಾಲೆ. ಈಗ ನೋಡ್ತಾ ಇರೋ ಡೈರೆಕ್ಟ್ ಆಗ್ಲೇ. ವಾ ಬಾಸ್ ವಾ, ಎಂತ ಕಪಿ. ಬಾಯಿ ಮುಚ್ಚೋ ದಡಿಯಾ, ಮಗು ನೋಡ್ಕೊಳ ಬಾರು. ನಿನ್
ಮಗು ನಿನಗ್ ಬೇಕು ಅಂದ್ರೆ 10 ಕೋಟಿ ತಗೊಂಡು ನನ್ನ ಹತ್ರ ಬಾ. ಪೊಲೀಸ್ನವ್ರಿಗೆ ಹೇಳಿದ್ರೆ ಮಗು ಯಾವತ್ತೂ ನಿನ್ ಕೈಲಿ ಸಿಗೋದಿಲ್ಲ. ಮೋಟು ಪತ್ಲು, ನೀವು ನನ್ನ ಹೊಸ ಬೈಕ್ನ ತಗೊಂಡೋಗಿ. ಇದು ಜೇಮ್ಸ್ ಬಾಂಡ್ 007 ಇಂದ ಇಸ್ಕೊಂಡ್ಬಂದಿದ್ದು. ಇದರಲ್ಲಿ ಒಳ್ಳೊಳ್ಳೆ ವೆಪನ್ಸ್ ಇದೆ. ನಿಮ್ಗೆ ಹೆಂಗ್ ಬೇಕೋ ಹಂಗೆ ಉಪಯೋಗಿಸ್ಕೊಳ್ಳಿ. ಹೋಗಿ, ನಾನು ಚಿಂಗಮ್ ಕರ್ಕೊಂಡ್ಬರ್ತೀನಿ. ಸರಿ. ಪತ್ಲು, ಸ್ಪೀಡ್ ಜಾಸ್ತಿ ಮಾಡ್ಲೇನಾ? ನಾವು ಕಳ್ಳರು ಹಿಡಿಬೇಕು ಕಣೋ. ನೀನ್ಯಾಕೆ ಅವ್ರಿಗಿಂತ ಮುಂದೆ ಹೋಗ್ತಿದ್ಯಾ? ಫಸ್ಟ್ ಅವ್ರ ಹಿಂದೆ ಹೋಗಿ ಅವ್ರು ಹಿಡ್ಕೊಳ್ಳೋಣ ಬಾರೋ. ಅಯ್ಯೋ, ಯಾವ ಸೀಮೆ ಬೈಕ್ ಕೊಡಿಸ್ತೀಯ ನೀನು? ಸಿಕ್ಕಿದ ಬಟನ್ನೆಲ್ಲ ಒತ್ತುತ್ತೀಯಲ್ಲೋ. ಕರೆಕ್ಟಾಗಿ ಓಡಿಸೋದನ್ನ ಕಲಿಯೋ. ಮಗುನ ನಮಗ್ ಕೊಟ್ಬಿಡೋ, ಇಲ್ಲ ಅಂದ್ರೆ ನಾ ನಿಮ್ಮನ್ನ ಗುಂಡು ಆ ಹುಡುಗಿಗೆ ಬಿದ್ದರೆ ಏನೋ ಮಾಡ್ತೀಯ ನೀನು? ಇದ್ರಲ್ಲಿ ಗುಂಡಾರುತ್ತೇನೋ? ಇದ್ರಲ್ಲಿ ನೀನು ಇರುವೇನು ಸಾಯ್ಸಕ್ಕಾಗಲ್ಲ ಗೊತ್ತಾ? ಹಂಗಾರೆ ನೀನೇ ಓಡ್ಸೋ ಈ ಮೊಬೈಲ್ನ. ನಾನಂತೂ ಓಡ್ಸಲ್ಲ. ಇದು ಏನು ಉಪಯೋಗ ಇಲ್ಲ. ఇప్పుడు చూడు కಣ್ಣ, బాయ్ ఇవ్వన పోలీస్ స్టేషన్ ಹಂಗೆ ತಕೊಂಡು ಹೋಗ್ಬಿಡೋಣ. ನೀನು ಯಾವ ಬಟನ್ ಪ್ರೆಸ್ ಮಾಡ್ತೀಯ ಪತ್ತು? ತುಂಬಾನೇ ಮಜವಾಗಿದೆ ಇದು. ಅಪ್ಪ ಅಪ್ಪ ಬಂದ್ಬಿಟ್ಟೆ. ಮೋಟು ಪತ್ಲು ಅಂಕಲ್ ತುಂಬಾನೇ ಮಜವಾಗಿರ್ತಾರೆ. ಇಲ್ಲ, ಈ ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್. ನಿಜವಾಗ್ಲೂ ಇಂಪಾಸಿಬಲ್. ಜಾನ್, ಯು ಆರ್ ಅಂಡರ್ ಅರೆಸ್ಟ್. ಹ್ಯಾಂಡ್ಸ್ ಅಪ್, ಅಪ್ 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 ಅಪ್. ಮೋಟು ಪತ್ಲು, ನಿಜವಾಗ್ಲೂ ನೀವು ರಣಧೀರ ಕಂಠೀರವನ ಸೈಡ್ ಪೀಸ್ಗಳೇ. ನೀವು ಧೈರ್ಯದಿಂದ ನನ್ನ ಮಗಳನ್ನ ಕಾಪಾಡಿದ್ರಿ. ಇನ್ಮೇಲೆ ನನ್ನ ಮಗಳಿಗೆ ನೀವೇ ಬಾಡಿ ಗಾರ್ಡ್ ಆಗಿರಿ. ನಿಮ್ಗೆ ಇನ್ಶೂರೆನ್ಸ್ ಮಾಡಿಸ್ತೀನಿ. मैं हूँ मोटू और मैं हूँ पतलू। जियो सिनेमा पर देखिए हमारे एपिसोड को भी फ्री में। ಇಷ್ಟೊಂದು ಸೊಳ್ಳೆಗಳು ಯಾವ ಚರಂಡಿಯಿಂದ ಬಂದ್ವಾ ಪತ್ಲು? ನಿನ್ ರಕ್ತ ಸಿಕ್ಕಾಪಟ್ಟೆ ಸ್ವೀಟು ಅಂತ ಅದು ಗೊತ್ತಾಗಿರ್ಬೇಕು. ಅದಕ್ಕೆ ನೀನು ನುಡಿಕೊಂಡ್ ಬಂದಿರೋದು. ಅದು ಕೊಡ್ಸೋ ಕೊಡ್ಸೋ. ಒಂದ್ ಫಿನಿಶ್. 2 ಡಮಾರ್. 3. ನಾನು ಸಾಯಿಸ್ದೆ. ಇವರಿಬ್ರೇನೋ ಸರ್ವತ್ನಲ್ಲಿ ಸಂಗೀತ ಆಡ್ತಾವ್ರೆ. ನಾನೋಗಿ ನೋಡ್ತೀನಿ. ಇನ್ನೊಂದ್ಸಾರಿ ಮಧ್ಯರಾತ್ರಿನಲ್ಲಿ ಸಂಗೀತ ಆಡಿದ್ರೆ ನಿಮ್ಮಿಬ್ಬರನ್ನ ಚಚ್ ಹಾಕ್ಬಿಡ್ತೀನಿ. ಮೂಳೆ ಎಲ್ಲ ಮುರಿದೋಗ್ಬಿಡ್ತಾಳ ನಂದು. ಬ್ಯಾಕ್ ಸರೇನ ನಾವ್ ಸಂಗೀತ ಆಡ್ತಿರ್ಲಿಲ್ಲ ಸತ್ಯವಾಗ್ಲು. ಅಂದ್ರೆ ನೀನ್ ಹೇಳ್ತಿರೋದೇನೋ ನಾನ್ ಸುಳ್ಳು ಹೇಳ್ತಾ ಇದ್ದೀನ? ಇವನು ಏನು ಮೆಂಟ್ಲಾಗ್ಬಿಟ್ಟವನೇನೋ. ನಮಗ್ ಮಾತಾಡಕ್ ಅವಕಾಶನೇ ಕೊಡ್ಲಿಲ್ಲ. ಏನ್ ಮಗಳದ ನೀನು? ನಾನ್ ಮೆಂಟ್ಲಾ? ಇವ್ ನಾನ್ ಚಟ್ನಿ ಮಾಡ್ದಂಗ್ ಬಿಡಲ್ಲ ಕಣೋ. ಹೌದಾ? ಇಲ್ಲ, ನೀನೇನ್ ತೊಂದ್ರೆ ತಗೋಬೇಡ ಬೈಲೋಣ. ನಿನ್ ಕೆಲ್ಸ ನಾವೇ ಮಾಡ್ಕೊಂಬಿಟ್ಟ. ಈಗ ಒಪ್ತೆ ನೋಡು ನಿನ್ನ ಮಾತನ್ನ. ನನ್ನ ಬಗ್ಗೆ ಏನ್ ಕೇರ್ ತಗೊಳ್ತಿರೋ. ಪಕ್ಕದ ಮನೆಯವರು ಅಂದ್ರೆ ಹಿಂಗಿರ್ಬೇಕು. ಗಜಗಜಡ, ಯಾಕಣ ಇಷ್ಟೊಂದು ಕ್ಯೂ ಇದೆ? ಡಾಕ್ಟರ್ ಏನಾದ್ರು ಪುಕ್ಸಟ ಔಷಧಿ ಕೊಡ್ತೀನಿ ಅಂತ ಹೇಳಿದಾರ? ಅಯ್ಯೋ ಮೋಟೋ, ಎಲ್ರಿಗೂ ಮಲೇರಿಯಾ ಬಂದ್ಬಿಟ್ಟಿದೆ. ಇಲ್ಲಿ ಒಳ್ಳೆ ಡಾಕ್ಟರ್ ಬೇರೆ ಯಾರು ಇಲ್ಲ. ನೋಡ್ರಪ್ಪ, ಈ ಔಷಧಿನ ನೀವು ತಗೊಂಡು ಮನೆಗೆ ಹೋಗಿ ಒಂದೊಂದ್ ಸೊಳ್ಳೆನ ಹಿಡಿದು ಅದ್ರ ಬಾಗಿ ಒಂದೊಂದ್ ತೊಟ್ಟು ಔಷಧಿನ ಹಾಕಿ. ಅಷ್ಟೇ, ಮಲೇರಿಯಾ ವಾಸಿ ಆಗ್ಬಿಡುತ್ತೆ. ಇವರು ನಮ್ಮ ಮಂಡೆ ಬಿಸಿ ಮಾಡ್ತಾ ಇದಾರೆ ಮಾರಾಯರೆ. ರಾತ್ರಿ ಎಲ್ಲ ಸೊಳ್ಳೆ ಹಿಡಿದ್ಬಿಟ್ಟು ಅದ್ರ ಬಾಯಿ ಹೆಂಗ್ ಹಾಕೋದು ಔಷಧಿ? ನಾವು ಹಾಕ್ರೋ ಅವನ್ಗೆ. ನಮ್ನ ಏನ್ ಅನ್ಕೊಂಡಿದ್ದಾರೆ? ಹಾಕೋ, ಹಾಕೋ, ಹಾಕೋ. ಲೋ ಆಪ್ತ ಮಿತ್ರ,
ಇವ್ರು ಯಾಕೋ ನನ್ಗೆ ಹುಚ್ಚನಾಗಿ ಕೊಡ್ದಂಗ್ ಕೊಡಿದ್ರು. ನಾನು ಅವ್ರಿಗೆ ಔಷಧಿ ಅಲ್ವಾ ಕೊಟ್ಟಿದ್ದು. ಅಡೋ ನೀವೇ ಹೇಳಿದ್ರಿ ಸೊಳ್ಳೆ ಬಾಯಲ್ಲಿ ಒಂದೊಂದು ಡ್ರಾಪ್ ಇದನ್ನ ಹಾಕ್ಬಿಡಿ ಅಂತ. ಆದ್ರೆ ಸೊಳ್ಳೆ ಹಿಡಿಯೋದು ಮತ್ತೆ ಅದ್ರ ಬಾಯಲ್ಲಿ ಒಂದೊಂದು ಡ್ರಾಪ್ ಹಾಕೋದು ಮಕ್ಕಳ ಅನ್ಕೊಂಡ್ಬಿಟ್ರೆ ನೀವು. ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲೆ ಆಣೆ. ನಾನು ಹೇಳ್ಬೇಕಾದ್ರೆ ಏನೋ ಮಿಸ್ಟೇಕ್ ಆಗ್ಬಿಟ್ಟಿರ್ಬೇಕು. ಆಕ್ಚುಲಿ ನಾನು ಹೇಳಿದ್ದು ಒಂದ್ ಡ್ರಾಪ್ ಔಷಧಿನ ನಿಮ್ ಬಾಯೊಳಗೆ ಹಾಕೊಳ್ಳಿ ಮಲೇರಿಯಾ ವಾಸಿ ಆಗುತ್ತೆ ಅಂತ. ಏನ್ ಜನಗಳಪ್ಪ ಇವ್ರು. ಸದ್ಯ ನೀನ್ ಬಚಾವಾಗ್ಬಿಟ್ಟೆ, ಇಲ್ಲಾಂದ್ರೆ ನಿನ್ ಮೇಲ್ಗಡೆ ಟಿಕೆಟ್ ತಗೊಂಡ್ಬಿಡ್ತಾ ಇದ್ದೆ. ಈಗ ನೀವೆಲ್ರೂ ನನ್ನ ಲ್ಯಾಬ್ಗೆ ಬನ್ನಿ. ನಾನು ಸೊಳ್ಳೆ ಸಾಯಿಸೋದಕ್ಕೆ ಹೊಸ ಔಷಧಿ ಕಂಡುಹಿಡಿತಾ ಇದ್ದೀನಿ. ನೀವೆಲ್ಲ ನಡೀರಪ್ಪ, ನಾನು ಹೋಗಿ ಬೇಗ ಸಮಾಸ ತಗೊಂಡ್ ಬರ್ತೀನಿ. ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ ಮೇಲಾಣೆ. ನಾನೀಗ ಔಷಧಿ ತಯಾರು ಮಾಡ್ತೀನಿ ನೋಡು. ಜಗತ್ತಲ್ಲಿ ಒಂದ್ ಸೊಳ್ಳೆನೂ ಇರಬಾರ್ದು, ಹಂಗಾಗ್ಬಿಡುತ್ತೆ. ಅಣ್ಣ ರೆಡಿ ಆಯ್ತಾ? ಓ ರೆಡಿ ಆಯ್ತು ಕಣೋ. ಒಂದ್ ಕೆಲ್ಸ ಮಾಡಿ, ನಾನು ಯಾವಾಗ ಹೇಳ್ತೀನೋ ಆವಾಗ ಈ ಕೆಮಿಕಲ್ ನಾ ಜಾರೊಳಗೆ ಹಾಕ್ಬಿಡಿ. ಲೇ ಮೊಟ್ಟು ನನ್ನ ಆಪ್ತ ಮಿತ್ರ, ಅದನ್ನ ಜಾರೊಳಗೆ ಹಾಕು. ಅಯ್ಯೋ ನನ್ ಸಮೋಸ. ಮೋಟು ಪತ್ಲು, ನೀವ್ ಇದನ್ನ ತಗೊಂಡೋಗಿ ಸೊಳ್ಳೆಗಳು ಎಲ್ಲೆಲ್ಲಿರುತ್ತೋ ಅಲ್ಲಿ ಮೇಲ್ಗಡೆಗೆ ಪ್ರೆಸ್ ಮಾಡಿ. ಇದ್ರೊಳಗಿಂದ ಗ್ಯಾಸ್ ಬರುತ್ತೆ, ಸೊಳ್ಳೆ ಸಾಯುತ್ತೆ, ಸೊಳ್ಳೆಗಳ ವಂಶ ನಾಶ ಆಗುತ್ತೆ. ಓ ಗುಡಿ ಬಂಡೆ ಆಂಜನೇಯ, ಏನಪ್ಪಾ ಇದು? ನನ್ ಕೆಮಿಕಲ್ ಅಲ್ಲಿ ಸಮೋಸ ಬಿತ್ತೋಗಿದ್ಯಲ್ಲ, ಏನಪ್ಪಾ ಮಾಡ್ಲಿ ನಾನು? ಯಾಕೆ ಈಗ ಔಷಧಿ ಎಲ್ಲ ಕೆಲಸ ಮಾಡೋದೇ ಅಲ್ವಾ? ಕೆಲಸ ಮಾಡುತ್ತಪ್ಪ, ಆದ್ರೆ ಏನ್ ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಈಗ ಇಲ್ಲಿರೋ ಸೊಳ್ಳೆಗಳೆಲ್ಲ ಫಿನಿಶ್ ಆಗ್ಬಿಡುತ್ತೆ. ಯಾರು ಗೊತ್ತೋ, ನನಗೆ ಡಾಕ್ಟರ್ ಮುನ್ಸ್ವಾಮಿ ಮೇಲೆ ನಂಬಿಕೆನೇ ಇಲ್ಲ. ಇದೇನಪ್ಪ ಇದು? ವಿಚಿತ್ರವಾಗಿದೆ. ಅಯ್ಯೋ ಪತ್ಲು, ಡಾಕ್ಟರ್ ಮುನ್ಸ್ವಾಮಿ ಎಫೆಕ್ಟ್ ಕಣೋ ಇದು. ಓಡೋ ಕಾಪಾಡು. ಅಯ್ಯೋ, ಯಾರಾದ್ರೂ ಕಾಪಾಡಿ. ನನ್ಗನ್ಸುತ್ತೆ ಡಾಕ್ಟರ್ ಮುನ್ಸಮೆ ಮಲೇರಿಯಾ ನಿರ್ಮೂಲನೆ ಮಾಡಕ್ಕೆ ಯಾವ್ದೋ ಹಳೆ ವಿಧಾನ ಕಂಡಿಡ್ದ್ಬಿಟ್ಟಿದ್ದಾನೆ ಅಂತ. ಅಯ್ಯೋ ಅದ್ ಏನು ಅಂತ ಬಿಡಿಸೋಣ. ಹಳೆ ಕಾಲದಲ್ಲಿ ಯಾವ್ದೇ ಕೆಲ್ಸಕ್ಕೋಸ್ಕರ ಜನರನ್ನ ಬಲಿ ಕೊಡ್ತಾ ಇದ್ದು, ಈ ಡಾಕ್ಟ್ರು ಬಲಿ ಕೊಡೋದಕ್ಕೆ ನಮ್ಮನ್ನ ಸೆಲೆಕ್ಟ್ ಮಾಡಿದಾನೆ ಅನ್ಸುತ್ತೆ ಕಣೋ. ಮಕ್ಕಳು ಏನ್ ಮಾಡೋದು? ಅಲ್ಲೋಡು ಬರ್ತಲೆ ಟ್ರಕ್ಕು. ಅದ್ ಯಾರ ಟ್ರಕ್ಕು ಏನೋ ಅವ್ರ ಗತಿ ಇವತ್ತು ಗೊತ್ತಾದೆ ಕಣೋ. ಏನ್ ಟ್ರಕ್ ನೋಡ್ತೀಯ ನೀನು? ನಿನ್ನ ಮಕ್ಕ ಮುಚ್ಚ. ಸುತ್ತ ನೋಡು, ಸೊಳ್ಳೆಗಳು ಅಟ್ಯಾಕ್ ಮಾಡಿದೆ. ಕೆಳಕ್ ಬಚ್ಚಿಕೊಂಡು ಇಬ್ರು ಏನ್ ಮಾಡ್ಲಿಕ್ಕೆ ಹತ್ತಿರಪ್ಪ? ಅಯ್ಯೋ ನಿನ್ನಲ್ಲಿ ಸೊಳ್ಳೆಗಳು ಅಟ್ಟಿಸ್ಕೊಂಡ್ ಬರ್ತಿದೆ, ಓಡೋ. ಅದರಿಂದ ತಪ್ಪಿಸ್ಕೊಂಡ್ರೆ ಮಲೇರಿಯಾಯಿಂದಾನು ತಪ್ಪಿಸ್ಕೋಬಹುದು ನಾವು. ಓಡೋ ಮಂಗ್ಮುಂಡವ, ಸೊಳ್ಳೆಗೆ ಎಷ್ಟು ಹೆದರ್ಕತ್ತಿರಲ್ಲಪ್ಪ. ಕೇಳಿಸ್ಕೊಂಡ್ರೆ ತರಕಾರಿ ಅಮ್ಮ ಜನ ಹುಲಿ ತೀರ್ತಾಗ ಹೆದರ್ತಾರ, ಇವರು ಸೊಳ್ಳೆಗೆ ಹೆದರ್ಕೊಂಡು ಇಲ್ಲಿ ಬಚ್ಚಿಕೊಂಡಾರ. ಓಹೋ, ದೊಡ್ಡ ಬಹದ್ದೂರ್ ತರ ಆಡ್ತಿದ್ದೀರಾ, ಅದು ಸೊಳ್ಳೆಗಳ ಮುಂದೆ. ಓಡಿ, ಸೊಳ್ಳೆ ಬಂತು, ಕಾಪಾಡಿ. ಅರೆ ಈಗೇನಾಯ್ತು? ಯಾಕೆ ಹಿಂಗ್ ಓಡ್ಲಕ್ ಹತ್ತಾಳ? ಮೋಟು ಕಾಪಾಡು, ಮೋಟು ನನ್ನ ಕಾಪಾಡಪ್ಪ. ಅಯ್ಯಯ್ಯೋ ಒಳ್ಳೆ ಬಂದೋಯ್. ಅಯ್ಯೋ ಈ ಅಂಗಡಿ ಹೋಗ್ತಾ ಇದ್ದಾನಲ್ಲಪ್ಪ. ಸಮೋಸಗೆ ಏನ್ ಮಾಡೋದೀಗ? ಅಯ್ಯ ನಿನ್ನಲ್ಲೇ ಈ ಟೈಮ್ ನಲ್ಲೂ ನಿನಗೆ ಸಮೋಸದ ಮೇಲೆ ಆಸೆ ಏನೋ? ಗೆಸು ಜಾಸ್ತಿ ಆಗೋಗ್ಬಿಟ್ಟಿದೆ ಪತ್ತು. ಆದ್ರೆ ಸಾಲದ ಬಾಕಿ ಬರಿತಾ ಇದ್ದೀನಿ. ಚಹದವನಿಗೆ ಮೋಸ ಮಾಡಲ್ಲಪ್ಪ ನಾನು. ಅಯ್ಯ ಮೊದ್ಲು ಅವನಿಂದ ಬಚಾವಾಗೋ ನೀನು. ಅಲ್ಲೋಡು, ಚಿಂಗಂ ಬರ್ತಾವ್ರೆ. ಚಿಂಗಂ ಸರ್, ದೊಡ್ಡ ದೊಡ್ಡ ಸೊಳ್ಳೆಗಳು ನಮ್ ನಗರಕ್ಕೆ ಬಂದ್ಬಿಟ್ಟಿದೆ. ಪಾಪ ಟೀಮ್ ಅರೌಂಡ್ ಎತ್ತಾಕೊಂಡು ಹೋಗ್ಬಿಟ್ಟೈತೆ. ಕಿಡ್ನಾಪ್. Wife here when Chingam is here. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಎಲ್ಲೇ ಸೊಳ್ಳೆಗಳು ನಡಿರಿ. ಮೈ ಸಕ್ಕತ್ತಾಗಿದೆ. ನಮ್ ಕಡೆ ಕಪ್ಪು ಮೋಡಗಳು ಆವರಿಸ್ಬಿಟ್ಟಿದೆ. ಅಯ್ಯ ಮೇಲೊಂದ್ಸರಿ ನೋಡಿ ಸಮೇ, ಸೊಳ್ಳೆಗಳೆಲ್ಲ ಹೆಂಗ್ ಅಟ್ಯಾಕ್ ಮಾಡ್ತಾ ಇದಾವೆ. ಇಷ್ಟು ದೊಡ್ಡ ಜೈಂಟ್ ಸೊಳ್ಳೆಗಳು. ಅಯ್ಯೋ ಬೈಕ್ ಮೇಲೆ ನಿಂತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ? ಮೊದ್ಲು ಬಂದೂಕ್ ತಗೊಂಡು ಆ ಸೊಳ್ಳೆಗಳಿಗೆ ಶೂಟ್ ಮಾಡ್ರಿ. ನಾನ್ ಬಿಡಲ್ಲ, ಒಂದೊಂದು ಬಂದ್ ಹಾಕ್ಬಿಡ್ತೀನಿ. ಆದ್ರೆ ನೀವು ಹುಷಾರಾಗಿರಿ.
ನಮ್ ಸರ್ ಅವೆಲ್ಲ ಬರೀ ಗಾಳಿಲೇ ಕೆಲಸ ಮುಗಿಸ್ಕೊತಾ ಇವೆ ಮತ್ತೆ ಅವುಗಳು ನಮ್ಮನ್ನ ಬೆಂಬಿಡಿದ ಹಿಂಬಾಲಿಸ್ತಾನೆ ಇವೆ. ಏನ್ ಮಾಡೋದು ಸರ್, ಕಾಪಾಡಿ ಸರ್. ನಾನ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಹತ್ರ ಲೈಸೆನ್ಸ್ ಇಲ್ಲ, ಲೈಸೆನ್ಸ್ ಇಲ್ಲದೆ ಓಡಿಸೋದು ಅಪರಾಧ. ಸಿಕ್ಕಾಕೊಂಡ್ಬಿಟ್ರೆ ಕಂಬಿ ಅಣಿಸ್ಬೇಕಾಗುತ್ತೆ. ಅಯ್ಯೋ ಬೇಗ ಯೋಚನೆ ಮಾಡಬಿಟ್ಟು ಹೋಟೆಲ್ ನನ್ನ ತಲೆನೇ ಓಡಲ್ಲ ಬದ್ಲು. ನೀನೇನಾದ್ರೂ ಐಡಿಯಾ ಮಾಡೋ ಬೇಗ. ಐಡಿಯಾ? ಅಲ್ಲಿ ಡಸ್ಟ್ಬಿನ್ ಇದೆ, ಬಾ ಅದರಲ್ಲಿ ದಬ್ಬಾಕೊಂಡ್ಬಿಡೋಣ. ಏನ್ ದಡ್ರಾಗ್ಬಿಟ್ರು. ಸಾರಿ ಸಾರಿ ದೊಡ್ಡಣ್ಣ, ಡಾಕ್ಟರ್ ದೊಡ್ಡಣ್ಣ ಎಂತ ಕೆಲಸ ಮಾಡ್ಬಿಟ್ಟಿದ್ದೀವೋ. ಡಾಕ್ಟರ್ ಮುನ್ಸಮ್ಮಣ್ಣ, ಏನಣ್ಣ ನೀವು ಎಂತ ಕೆಲಸ ಮಾಡ್ಬಿಟ್ರಿ? ಅಯ್ಯೋ ನಾನು ಕಣ್ಣಾರ ನೋಡಿದ್ನಪ್ಪ, ದೊಡ್ಡ ದೊಡ್ಡ ಸೊಳ್ಳೆಗಳು ಮನುಷ್ಯರನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದೆ. ಎಲ್ಲ ರಾಕ್ಷಸ ಸೊಳ್ಳೆಗಳು. ಇದೆಲ್ಲ ಆಗಿದ್ದು ನೀನ್ ಸಮೋಸ ಇಂದ. ಅಯ್ಯೋ ಮನುಷ್ಯರ್ನೆಲ್ಲ ಯಾಕದೆ ತಕೊಂಡು ಹೋಗ್ತಾ ಇದೆ? ಬಡದು ಬಾಯಿಗೆ ಹಾಕೊಳಕ್ಕೆ. ಇನ್ನೇನಕ್ಕಪ್ಪ, ಅದು ಮನುಷ್ಯರನ್ನೆಲ್ಲ ಎತ್ಕೊಂಡು ಹೋಗಿ ರಹಸ್ಯವಾದ ಸ್ಥಳದಲ್ಲಿ ಇಡುತ್ತೆ. ಅದು ಕೊಟ್ಟೆ ಹಸ್ದಾಗ ಉಪ್ಪಿನಕಾಯಿ ಹಾಕೊಂಡು ನೆಂಚ್ಕೊಂಡು ಚೆನ್ನಾಗಿ ತಿನ್ನುತ್ತೆ. ಆದ್ರೆ ನಾನು ದೊಡ್ಡ ಸೊಳ್ಳೆನ ಸಣ್ಣ ಮಾಡೋ ಔಷಧಿನ ಕಂಡಿಡ್ದಿದ್ದೀನಿ. ಆದ್ರೆ ಈಗ ಬೆಕ್ಕಿನ ಕತ್ತಿಗೆ ಗಂಟೆ ಕಟ್ಟವ್ರು ಯಾರು? ಬೆಕ್ಕಿನ ಕತ್ತಿಗೆ ಗಂಟೆ ಯಾಕೆ ಕಟ್ಬೇಕು ಡಾಕ್ಟ್ರೆ? ಬೆಕ್ಕಿಗೂ ಸೊಳ್ಳೆಗೂ ಏನ್ ಸಂಬಂಧ ಹೇಳಿ? ಅಯ್ಯೋ ಅವ್ರು ಸುಮ್ನೆ ಮಾತ್ ಕೇಳಿದ್ ಕಣೋ. ಅವ್ರ ಮಾತಿನ ಅರ್ಥ ಈಗ ಸೊಳ್ಳೆಗೆ ಔಷಧಿ ಕೊಡ್ಸೋರು ಯಾರು? ಮೈ ಗಾಡ್, ಸೊಳ್ಳೆ ಮೇಲೆ ಔಷಧಿನ ಸ್ಪ್ರೇ ಮಾಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಥ್ಯಾಂಕ್ ಯು ಗಸ್ಗದೆ ಅಣ್ಣ. ಏನ್ ತಲೆ ಅಣ್ಣ ನಿಮ್ದು. ಮತ್ತೆ ನನ್ಗೆ ನಿನ್ ಶೌರ್ಯದ ಬಗ್ಗೆ ಬಹಳ ನಂಬಿಕೆ ಇದೆ. ಈ ಬಟನ್ ತೆಗಿ ಮತ್ತೆ ಸೊಳ್ಳೆಗಳ ಮೇಲೆ ಸ್ಪ್ರೇ ಮಾಡ್ಬಿಡು. ಅಷ್ಟೇ ಅಲ್ಲ, ಆಮೇಲೆ ನೋಡು ಏನಾಗುತ್ತೆ ಅಂತ. ಅಯ್ಯೋ ಕಾಪಾಡಿ. ಖಾಲಿ ಹೊಟ್ಟೆಲ್ಲಿ ನನ್ನ ತಲೆನೇ ಓಡೋದಿಲ್ಲ. ಅಯ್ಯೋ ನಾನಿನ್ನು ಏನು ಹೇಳಲೇ ಇಲ್ವಲ್ಲ ನಿನಗೆ. ನನಗ್ ಗೊತ್ತು ಮೊಟ್ಟು ಏನಾದ್ರು ನೀನೇ ಮಾಡಂತ ನನಗೆ ಹೇಳ್ತೀಯ. ಆದ್ರೆ ನನ್ಗಾಗಲ್ಲ, ನೀನೇ ಏನಾದ್ರು ಮಾಡ್ಬೇಕು. ಸರಿ ಮೊದ್ಲು ಹೋಗೋಣ ಬಾ. ಈ ಸೊಳ್ಳೆ ಮನುಷ್ಯನೆಲ್ಲ ಎಲ್ಲಿಗೆ ತಕೊಂಡು ಹೋಗ್ತಿದೆ ನೋಡೋಣ. ಅಯ್ಯವ್ವ ಡಾಕ್ಟ್ರೇ, ನೀವು ಇಲ್ಲಿಗೆ ಬಂದ್ಬಿಟ್ರಾ? ನಾನ್ ಬರ್ಲಿಲ್ಲ ಸರ್, ಎತ್ತಾಕೊಂಡ್ ಬಂದ್ಬಿಟ್ರು. ಮೈ ಗಾಡ್, ಇಲ್ಲಿಂದ ಹೊರಗೋಗೋದಕ್ಕೆ ಇರೋದು ಇದೊಂದೇ ದಾರಿ. ಮೇಲಿಂದ ಈಗೇನ್ ಮಾಡೋದು? ಮೈ ಗಾಡ್ ಕಾಪಾಡಿ ಅಮ್ಮ. ಒಟ್ಟು ಸೊಳ್ಳೆಗಳೆಲ್ಲ ಈ ಕಡೆ ಬರ್ತಾ ಇದ್ಕಣೋ, ಹುಷಾರಾಗಿರೋ. ಹಿಡಿದೀನಪ್ಪ. ಆ ಒಂದು ಆ ಎರಡು ಆ ಮೂರು. ಲೇ ನೀನೇ ಕವಡ್ತಾ ಇದ್ಯಾ? ಸೊಳ್ಳೆಗಳಿಗೆ ಔಷಧಿ ಹೊಡಿಯತ್ತ ಕಡೆ ನಾನು ಹೇಳಿದ್ದು. ಡಾಕ್ಟರ್ ಮುನ್ಸ್ವಾಮಿ ಔಷಧಿ ಮೇಲೆ ನಂಗೆ ನಂಬಿಕೆನೇ ಇಲ್ಲ. ಆ ಸೊಳ್ಳೆಗಳಿನ್ನೂ ದೊಡ್ಡದಾಗ್ಬಿಟ್ರೆ ಇದನ್ ಬಿಟ್ಟು ಬೇರೆ ಏನಾದ್ರು ಆಲೋಚನೆ ಮಾಡೋಣ ಬಾ, ನೀನು ನಾನು. ಅಯ್ಯಪ್ಪ, ಲೇ ಮೊಟ್ಟು ಎಲ್ಲ ಇದ್ದೀವೋ ಯಾರ ಸುರಂಗ. ಅರೆ ಮೋಟು ಪತ್ಲು ಇಬ್ರು ಬಂದ್ಬಿಟ್ರಾ? ಅಯ್ಯೋ ಮೋಟ್ಲು, ನನ್ನ ಗೆಳೆಯ, ಜೀವದ ಗೆಳೆಯ, ನೀನು ಬಂದ್ಬಿಟ್ಟ. ಸೊಳ್ಳೆಗಳ ಜೊತೆ ಯುದ್ಧ ಮಾಡಿ ನಮ್ಮನ್ನ ಬಚಾವ್ ಮಾಡಕ್ ಬಂದ. ಮೋಟು ಸೊಳ್ಳೆ ಸಾಯಿಸ ಔಷಧಿನ ತಂದಿದ್ಯಾನಪ್ಪ? ಮೋಟು ಪತ್ಲು, ನಿಮ್ ಸಾಲ ಏನು ನನಗೆ ಕೊಡ್ಬೇಡ್ರಪ್ಪ, ಎಲ್ಲ ಮಾಫಿ ಮಾಡ್ಬಿಟ್ಟೆ. 1 ತಿಂಗಳು ಫ್ರೀ ಆಗಿ ನಿಮ್ಗೆ ಸಮೋಸ ಕೊಡ್ತೀನಿ. ನನಗ್ ಗೊತ್ತಿತ್ತು ನೀವು ಬರ್ತೀರಾ ಅಂತ ಗೊತ್ತಿತ್ತು. ನಮಗ ಅಂತ ಮೋಟು ಪತ್ತು ತೋರಿಸಿರೋ ಆ ಸುರಂಗ ಮಾರ್ಗದಿಂದ ನಾವು ಹೊರಗಡೆ ಹೋಗ್ಬಿಡೋಣ. ಮೋಟು ಪತ್ಲು, ಇಡೀ ಊರೇ ನಿಮ್ಗೋಸ್ಕರ ಅಭಾರಿಯಾಗಿದೆ. ಡಾಕ್ಟರ್ ಮೇಲೆ ಆಣೆ, ಎಲ್ಲರ ಮೇಲೂ ಆಣೆ, ನನ್ ಮೇಲೆ ಆಣೆ. ಇನ್ನೊಂದ್ ಸಾರಿ ಸೊಳ್ಳೆ ಬಂದ್ರೆ ಒಂದೊಂದನ್ನು ಬಿಡೋದಿಲ್ಲ. ಹೀಗೆ 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 ಸಾಯಿಸ್ಬಿಡ್ತೀನಿ. ಕಾಪಾಡಿ. ಅಯ್ಯಯ್ಯೋ ಕಂಬಿ ಎಣ್ಸಿದ್ದಲ್ಲ ಆಯ್ತಾ ಚೋಟು? ಏ ಚೋಟ ಜಾನ್, ಒಬ್ಬೊಬ್ನೇ ಓಡಾಡ್ಬೇಡಪ್ಪ.
ನಿನ್ನ ಮಗು ಅನ್ಕೊಂಡು ಯಾರು ಕಿಡ್ನಾಪ್ ಮಾಡ್ಬಿಟ್ಟಾರು. ನೀನ್ ಹೇಳ್ತಾ ಇರೋದು 100% ನಿಜ ಡಾಕ್ಟರ್. ನಾ ಜೋಟು ಅಲ್ಲ, ಜಾನ್ ದ ಡಾನ್. ಮತ್ತೆ ಈ ಜಾನ್ ಆಗ್ತಾನೆ ಡಾನ್. ನೆನಪಿರ್ಲಿ. ಏಯ್ ಚಾಯ್ ಅಂಗಡಿಯವನೇ, ಬೇಗ ನನಗೆ ಸ್ವೀಟು ಮತ್ತೆ ಸಮೋಸ ತಗೊಂಡ್ ಬಾ, ಹೋಗ. ಅಣ್ಣ ನನ್ಗೆ ಸಮೋಸ ಕೊಡು. ಏಯ್ ಕೂದಿಲ್ದಿರೋ ಖಾಲಿ ಬುಳ್ಳೆ, ತಲೆ ಇಲ್ದಿರೋ ಕಮಂಗೆ, ನನ್ ಮಗು ಅಲ್ವೋ ದೊಡ್ಡವನು ಜಾನ್. ಕ್ಷಮ್ಸು ಮಗು. ನನ್ ತಿಂಡಿ ಮತ್ತೆ ಸಮೋಸ ವ್ಯಾನಿಗೆ ಕಳಿಸ್ಬಿಡು. ಆ ಕಡೆ ನಿಂತಿದ್ಯಲ್ಲ ಅಲ್ಲೇ. ಈ ಮಗು ಯಾರ್ದು ನೋಡಿ? ರೋಡ್ ಕ್ರಾಸ್ ಮಾಡ್ತಿದೆ. ಮಗು, ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ? ದಾಡಿ ಇರೋ ಗಂಡ್ಸ, ನಾಚಿಕೆ ಆಗಲ್ಲ ನಿಂಗೆ? ನನ್ನೇ ರೇಗಿಸ್ತ್ಯಾ? ಇದೇನು ಬಾಸ್ ಪಲ್ಟಿ ಹೊಡ್ಕೊಂಡು ಎಲ್ಲೆಲ್ಲ ಹೋಗ್ತಾ ಇದಾರೆ. ಲೈನ್ ಬಗ್ಗೆ ಮಾತಾಡ್ಬೇಡ ಕಣೋ ಕಮಂಗೆ, ನನ್ನ ಹೈಟ್ ಬಗ್ಗೆ ಮಾತಾಡೋ, ಚಿಂತೆ ಮಾಡೋ ಅದ್ರ ಬಗ್ಗೆ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇನ ನಂಬರ್ 2. ಕವಿತೆ ಬಿಟ್ಬಿಟ್ಟು ನನ್ ಕಾಯಿಲೆ ವಾಸಿ ಮಾಡೋದಕ್ಕೆ ಏನಾದ್ರೂ ಔಷಧಿ ಕೊಡೋ. ಬಾಸ್, ಇಲ್ಲಿಂದ 2000 ಕಿಲೋಮೀಟರ್ ದೂರದಲ್ಲಿ ಬೆಟ್ಟದ ಮೇಲೆ ಒಬ್ಬ ಸಾಧು ಇದ್ದಾರೆ. ಅವ್ರ ಹತ್ರ ಔಷಧಿ ಇದೆ. ಚಿಕ್ಕವರೆಲ್ಲ ದೊಡ್ಡವರಾಗ್ಬಹುದು. ನಾನು ಹೋಗ್ತೀನಿ. ನನ್ನ ಹೈಟ್ ಜಾಸ್ತಿ ಮಾಡ್ಕೊಳಕ್ಕೆ ನಾ ಎಲ್ ಬೇಕಾದ್ರೂ ಹೋಗ್ತೀನಿ, ಹೇಗ್ ಬೇಕಾದ್ರೂ. ಬಾಸ್, ಈ ಸರಿ ಕವಿತೆನಲ್ಲಿ ಮಜಾನ ಇರ್ಲಿಲ್ಲ. ಲಂಗು ಲಗಾಮಿಲ್ದಿರೋನೆ, ಖಾಲಿ ಬುಳ್ಳೆ ಇರೋನೆ, ನಾನ್ ಕವಿತೆ ಹೇಳ್ತಿಲ್ಲ ಕಣೋ. ನಾನು ಹೋಗ್ತಾ ಇದ್ದೀನಿ ಸಾಧುಜಿ, ನಾನು ಬರ್ತಾ ಇದ್ದೀನಿ. ಸಾಧು ಮಹಾರಾಜ್ಗೆ ನಮೋ ನಮಃ. ಶಂಭೋ ಶಂಕರ, ಶಂಭೋ ಶಂಕರ. ಪ್ರಭು, ನನ್ನ ಆಸೆ ನೆರವೇರಿಸ್ತೀರಾ? ನನ್ನ ತಪಸ್ಸು ಸಫಲ ಆಯ್ತು. ಆದ್ರೆ ನೀವ್ಯಾಕೋ ನನ್ನ ಕಣ್ಣು ಕಾಣ್ತಾ ಇಲ್ಲ. ದಯವಿಟ್ಟು ನನ್ನ ಕಣ್ಣು ಮುಂದೆ ಬನ್ನಿ. ದರ್ಶನ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಕೆಳಗಡೆ ಏನಿದೆ ಅಂತ. ನೀನ್ ಯಾರು ಬಾಲಕ? ಪ್ರಭು, ಬಾಲಕರ ರೂಪದಲ್ಲಿ ಬಂದಿದ್ದೀರಾ. ಧನ್ಯನಾದೆ. ನಾನಿನ್ನು ಧನ್ಯ ಆಗಿಲ್ಲ. ನಾನಿನ್ನು ಪ್ರಭುನೂ ಅಲ್ಲ, ಮತ್ ನಾನು ಪುಟ್ಟ ಹುಡುಗಾನೂ ಅಲ್ಲ. ನಾನು ನನ್ನ ಹೈಟ್ ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ನಿನ್ನ ಹತ್ರ ಬಂದಿದ್ದೀನಿ. ಏನಾದ್ರೂ ಉಪಕಾರ ಮಾಡು ಬೇಗ. ಇಲ್ಲಿ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ. ಎಲ್ಲರೂ ಕುಳ್ಳ ಅಂತ ರೇಗಿಸ್ತಾರೆ. ನಾನು ನಿನಗೆ ಯಾವ ಔಷಧಿಯನ್ನು ಕೊಡುವುದಿಲ್ಲ. ಬೇಕಾದ್ರೆ ನನ್ನ ಪ್ರಾಣ ಹೋದರೂ ಇಲ್ಲ. ಒಂದ್ ನಿಮಿಷ ಇರು, ಏನ್ ಮಾಡ್ತೀನಿ ನೋಡ್ತಾ ಇರು. ಅಯ್ಯೋ, ಕೊಡ್ತೀನಿ. ಜೀವ ಉಳಿದ್ರೆ ಸಾಕು. ತಗೊಳಪ್ಪ ಬಾಲಕ. ಇದು ನನಗೆ ಸಾಕಾಗಲ್ಲ ಕಣ್ರಿ. ಅಯ್ಯಯ್ಯೋ, ಎಂತ ಕೆಲಸ ಮಾಡ್ದೆ ನೀನು. ಅದನ್ನ ಪೂರ್ತಿ ಕುಡಿಬಾರ್ದಿತ್ತು. ಈಗ ಹೇಳ್ರು, ನಾ ಜೋಟುನ, ನಾನು ಪುಟಾಣಿನ. ನಾನೇ ಬಿಗ್ ಜಾನ್ ಆಗ್ತಾನೆ ಡಾನ್. ಇದಕ್ಕಿದಂತೆ ಮೋಡದಿಂದ ಹೀಟ್ ಜಾಸ್ತಿ ಆಗೋಗ್ಬಿಟ್ಟಿದೆ. ನಮ್ ಚಾವಣಿ ಎಲ್ಲಿ? ಅಯ್ಯೋ, ಚಾವಡಿ ಕಿತ್ಕೊಂಡು ಹೋಗಿಲ್ಲ ಕಣೋ, ಇಡೀ ಮನೇನ ಕಿತ್ಕೊಂಡು ಹೋಗ್ಬಿಟ್ಟೈತೆ. ಎಲ್ಲಿದ್ದೀರಾ? ಏನ್ ಕನ್ಸ ಇದು? ಜಾನ್ ನೋಡಕ್ಕೆ ಒಳ್ಳೆ ರಾಕ್ಷಸ ಹಾಕ್ಬಿಟ್ಟಿದಾನಲ್ಲ. ನಾನು ಹೆದರ್ಕೊಂಡ್ಬಿಟ್ಟಿದ್ದೆ ಕಣಪ್ಪ ಇವ್ ನೋಡಿ. ಅಯ್ಯೋ ಲೇ ಮೋಟು, ಎತ್ತಳೋ. ಕನಸು ಕಾಣ್ಬೇಡ ಕಣೋ. ಇದು ಕನ್ಸಲ್ಲ ಕಣೋ, ಇವನು ನಿಜವಾದ ಜಾನು. ಹಿಂಗೆ ಮಲಗಿದ್ರೆ ನಮ್ ಪ್ರಾಣ ತೆಗೆದು ಬಿಡ್ತಾನಪ್ಪ ಇವನು. ಅಂದ್ರೆ ಇದು ನನ್ಸ? ಮತ್ ಯಾಕೆ ಸುಮ್ನೆ ಇದೆಯಾ ನೀನು? ಓಡೋ ಇಲ್ಲಿಂದ. ಮಲ್ಕೊಳ್ಳೋದ ಆಮೇಲೆ ಮಲ್ಕೊಳ್ಳೋಣ. ಈಗ ನಿಮ್ಮನ್ನ ಯಾರು ಕಾಪಾಡೋದಿಲ್ಲ. ನಿಮ್ಮನ್ನ ಶಾಶ್ವತವಾಗಿ ಮಲಗಿಸ್ಬಿಡ್ತೇನೆ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ. ಬೇಗ ಏನಾರು ಯೋಚನೆ ಮಾಡಬಿಟ್ಟು. ಏನ್ ಮಾಡ್ಲು? ಖಾಲಿ ಹೊಟ್ಟೆಲ್ಲ ತಲೆಲೆ ಓಡಲ್ಲ. ಇವನ್ ಬೇರೆ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಉಸಿರಾಡಕ್ಕೂ ಆಗ್ತಿಲ್ಲ. ನೀನೇ ಯೋಚನೆ ಮಾಡು. ಐಡಿಯಾ. ಈಗ ನಾನು ಏನು ಮಾಡ್ತೀನೋ ಅದನ್ನ ನೀನು ಮಾಡು. ಬಾಸ್, ಅವರಿಬ್ರು ನಿಮ್ ಶರ್ಟ್ ಒಳಗ್ ಸೇರ್ಕೊಂಡ್ಬಿಟ್ರು. ಶರ್ಟ್ ಒಳಗೆ. ಅಯ್ಯೋ, ಎಲ್ಲೆಲ್ಲ ಹೋಗ್ತಾ ಇದಾರಲ್ಲ ಇವರು. ಕಚ್ಚಿಗುಡಿ ಆಗ್ತಿದೆ. ಏನ್ ಮಾಡ್ಲಿ ಈಗ? ಎಲ್ಲಿದ್ದೀರಿ? ಆಚೆ ಬನ್ನಿ, ಬೇಗ ಬನ್ನಿ. ಚಿಕ್ಕಮ್ ಸರ್, ಜಾನ್ ಸಕ್ಕತ್ತಾಗಿ ಎತ್ತರ ಬೆಳೆದ್ಬಿಟ್ಟು ಎಲ್ಲರಿಗೂ ಹೊಡಿತಾ ಇದ್ದಾನೆ ಸರ್. ಹೌದು ಸರ್, ಬೇಗ ಏನಾರು ಮಾಡಿ. ವೈಫ್ ಒನ್ ಚಿಂಗಮ್ ಇಸ್ ಹಿಯರ್. ಎಲ್ಲಿ ಅವನು? ವೇರ್? ಅಯ್ಯೋ, ಅಲ್ಲಿ ನೋಡಿ, ಅಲ್ಲೇ ಇದ್ದಾನಲ್ಲ.
ಅಯ್ಯಯ್ಯಮ್ಮ, ಇದು ಜಾನೋ ಆರ್ ಕೌನ್? ಹಲೋ ಚಿಂಗಮ್, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು. ಚಿಂಗಮ್, ಎಲ್ಲಿಗೆ ಹೋಗ್ತಾ ಇದೀಯಾ? ಇವತ್ತು ಹೇಳಲ್ವಾ ಚಿಂಗಮ್? ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್ ಅಂತ, ನಿಜವಾಗ್ಲೂ ಎಂಪಾಸಿಬಲ್ ಅಂತ ಹೇಳೋಣ. ಅಯ್ಯೋ, ನಾನು ಅವತಾರ ನೋಡಿದ್ನಪ್ಪ. ಆದ್ರೆ ಅವನ್ನ ಕುಳ್ಳನ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಔಷಧಿ ಇದೆ. ಈ ಔಷಧಿನ ತಗೊಂಡು ಅವ್ನ ಬಾಯೊಳಗೆ ಹಾಕಿದ್ರೆ ಅವ್ನ್ ಚಿಕ್ಕವನಾಗ್ಬಿಡ್ತಾನೆ. ಅಯ್ಯೋ, ಅವ್ನ್ ಬಾಯೊಳಗೆ ಇದ್ರೆ ಹೆಂಗ್ ಹಾಕೋದು? ನನ್ಗೆ ಮೆಡಿಸಿನ್ ಕೊಡೋದ್ರಲ್ಲಿ 20 ವರ್ಷದ ಅನುಭವ ಇದೆ. ನೀವಿಬ್ರು ಚಿಂಗಮ್ ಸರ್ ಜೊತೆ ಹೋಗಿ ಅವ್ರ ಜೊತೆ ಆಟ ಆಡಿಸಿ, ಮತ್ತೆ ಆ ಸಮಯದಲ್ಲಿ ಮೆಡಿಸನ್ ಬಾಯಿಗೆ ಹಾಕ್ಬಿಡಿ. ನೋ, ಇಲ್ಲ ಇಲ್ಲ, ನನಗೆ ಆಗೋದಿಲ್ಲ. ಮೋಟು, ಇಡೀ ನಮ್ ನಗರದ ಮರ್ಯಾದೆ ನಿಮ್ಮಿಬ್ಬರ ಕೈನಲ್ಲಿದೆ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್. ನೋ 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 ಅಂತ ಹೇಳ್ಬೇಡಿ. ಈ ಗಾಡಿಲಿ ಕೂತ್ಕೊಂಡು ನನ್ನ ಜೊತೆ ಫೈಟಾ? ನಿಮ್ಮನ್ನ ಸೊಳ್ಳೆ ಹಾಗೆ ಸಾಯಿಸಿ ಇಸ್ಕಾಕ್ಬಿಡ್ತೀನಿ. ಓಡ್ರು, ಪ್ರಾಣ ಕಾಪಾಡ್ಕೊಳ್ಳಿ, ಓಡಿ ಓಡಿ, ಇವ್ರ ಕೈ ಸಿಕ್ಕಾಕೊಂಡ್ಬಿಟ್ರೆ ಅಷ್ಟೇ. ಅಯ್ಯಯ್ಯಪ್ಪ, ಯಾರಾದ್ರೂ ಕಾಪಾಡಿ. ಅಯ್ಯಯ್ಯಮ್ಮ, ಕಾಪಾಡಿ, ಕಾಪಾಡಿ, ಯಾರು ಕಾಪಾಡಿ, ಕಾಪಾಡಿ. ಅಯ್ಯಯ್ಯೋ, ಕಾಪಾಡಿ, ಕಾಪಾಡಿ. ಹೆಂಗಪ್ಪ ತಪ್ಪಿಸ್ಕೊಳ್ಳೋದು? ಕಾಪಾಡಿ. ಕಾಪಾಡಿ. ಚಿಂಗಮ್ ಸರ್, ಜಾನ್ ಎಲ್ಲ ಬ್ಯಾಂಕ್ನ ಲೂಟಿ ಮಾಡ್ಬಿಟ್ಟ ಸರ್. ಚಿಂಗಮ್ ಸರ್, ಅವನು ನನ್ನ ಒಡವೆ ಅಂಗಡಿನೆಲ್ಲ ಲೂಟಿ ಮಾಡ್ಬಿಟ್ಟ. ನಾನು ಅವನ ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ಆದ್ರೆ ಅದಕ್ಕೆ ಅವನು ಪುಟಾಣಿ ಆಗ್ಬೇಕು. ಅವನ್ನ ಹಿಡ್ಕೊಳ್ಳೋದಕ್ಕೂ ಆಗಲ್ಲ, ಅಷ್ಟು ದೊಡ್ಡದಾಗಿ ಹೈಟ್ ಆಗಿ ಬೆಳೆದ್ಬಿಟ್ಟಿದ್ದಾನೆ. ಇಲ್ಲ ಇಲ್ಲ ಇಲ್ಲ, ನೋ ನಹಿ, ಇದು ಹಂಗ ಅನ್ಕೋಬೇಡಿ. ಅದಕ್ಕೆ ನಾನು ಈ ಔಷಧಿನ ರೆಡಿ ಮಾಡಿರೋದು. ಹೆಂಗಾದ್ರೂ ಮಾಡಿ ಇದನ್ನ ಜಾನ್ ಬಾಯೊಳಗೆ ಹಾಕಿದ್ರೆ ಅವ್ನ್ ಮೊದಲ ತರ ಕುಳ್ಳ ಆಗ್ಬಿಡ್ತಾನೆ. ಓ ಮೈ ಗಾಡ್, ಆದ್ರೆ ಟಾರ್ಗೆಟ್ ನೋಡಿ ಇದನ್ನ ಶೂಟ್ ಮಾಡೋದು ತುಂಬಾ ಕಷ್ಟ ಇದೆ ಸರ್. ಯಾರಾದ್ರೂ ಹೆಂಗಾದ್ರೂ ಮಾಡಿ ಇದನ್ನ ತಗೊಂಡು ಜಾನ್ ಬಾಯಿಗೆ ತುರುಕ್ ಬಿಡ್ಬೇಕು ಅಲ್ವಾ? ಆದ್ರೆ ಹೋಗೋರು ಯಾರಪ್ಪ? ಮೋಟು ಪತ್ಲು, ಈ ಔಷಧಿನಲ್ಲಿ 2 ನೆಟ್ ಬೋಲ್ಟ್ ಇಟ್ಟಿದ್ದೀನಿ, ಅದನ್ನ ಟೈಟ್ ಮಾಡ್ರಪ್ಪ ನೀವು. ಇದೇನ್ ಮಾಡಿದ ನೀನು? ಇವರಿಬ್ರು ತುಂಬಾ ಧೈರ್ಯಶಾಲಿಗಳಪ್ಪ. ನೋಡು, ಜಾನ್ ಬಾಯ್ ಒಳಗೆ ಔಷಧಿ ಹಾಕಕ್ಕೆ ಔಷಧಿ ಮೇಲೆ ಕೊತ್ಕೊಂಡು ಹೋಗ್ಬಿಟ್ಟವ್ರೆ. ಐ ಸಾಲ್ಯೂಟ್ ಯು ಮೋಟು ಪತ್ಲು, ಯು ಆರ್ ಗ್ರೇಟ್. ನಿಮ್ಮಂತ ಹೀರೋಗಳು ಜಗತ್ತಲ್ಲಿ ಹೆಚ್ಚು ಸಿಗೋದೇ ಇಲ್ಲ. We will salute you. We will salute you. ಅರೆ ಮೋಟು ಪತ್ಲು, ನನ್ನ ಆಪ್ತ ಸ್ನೇಹಿತರೆ, ಆಪ್ತ ಮಿತ್ರರೇ, ನಮ್ಮ ಜೀವ ಉಳ್ಸಕ್ಕೆ ನಿಮ್ ಜೀವನ ಪಣವಾಗಿಟ್ರ. ಯಾರಾದ್ರೂ ಉಳಿಸಿ. ಅಯ್ಯಯ್ಯೋ, ಅಪ್ಪ, ಇಲ್ಲೇ ಇದ್ಬಿಟ್ಟು ಸನ್ಯಾಸಿ ಆಗೋಬಿಡೋಣ. ಎಲ್ಲೂ ಹೋಗೋದೇ ಬೇಡ. ಅಯ್ಯೋ, ನಿನ್ ಮಕ್ಕಳೇ ಸನ್ಯಾಸಿ ಆಗ್ಬಿಟ್ಟು ಇಲ್ಲಿ ಇದ್ಬಿಟ್ರೆ ನೀನು ಸಮಾಸಾರ ಹಿಂಗೋ ತಿಂತೀಯ. ಟೀ ಅಂಗಡಿಯವನ್ನ ಇಲ್ಲೇ ಕರ್ಕೊಂಡ್ ಬಂದ್ಬಿಡೋಣ. ಎಷ್ಟು ಶಾಂತಿ ಇದೆ ಅಂತ ನೋಡು. ಅಲ್ಲೋಡಿ ಮೋಟು ಪತ್ಲನ, ಅವ್ರು ಯಾವತ್ತು ಸೋಲನ್ನ ಒಪ್ಕೊಳ್ಳೋದೇ ಇಲ್ಲ. ಮಿಸೈಲ್ ನ ಜಾನ್ ಬಾಯ್ಲ್ ಹಾಕಕ್ಕೆ ಹೋಗ್ತಾ ಇದ್ದಾರೆ. ಬಾಸ್, ನಗೋದನ್ನ ನಿಲ್ಸಿ ಬಾಸ್, ಅವ್ರು ಬರ್ತಾ ಇದ್ದಾರೆ ನೋಡಿ. ಅವರು ತುಂಬಾ ಧೈರ್ಯಶಾಲಿಗಳು. ಬಾಸ್, ಯಾಕೆ ಕಲ್ಲಾಡ್ತಾ ಇದ್ದೀರಾ? Yes, Motu Patlu, come on!
मोटू पतलू ಏಯ್ ನಾನ್ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ. ಮೋಟು ಪತ್ಲು ಎಲ್ಲಿ ಹೋದ್ರು ನಾನ್ ನಿಮ್ಮನ್ನ ಖಂಡಿತ ಸುಮ್ನೆ ಬಿಡೋದಿಲ್ಲ. मैं हूँ मोटू और मैं हूँ पतलू। जियो सिनेमा पर देखिए हमारे एपिसोड को भी फ्री में।